ನಮ್ಮ ಮೆದುಳು ಹಾಗೂ ಮೆದುಳು ಬಳ್ಳಿ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಬೆನ್ನೂರಿ ಅಂತ ಏನು ಕರಿತೇವೆ, ಇದು ಭಾಳ ಡೆಲಿಕೇಟ್ ಆರ್ಗನ್. ನಾನು ಹೇಳಬೇಕು ಅಂತಂದರೆ ಇದರಲ್ಲಿ 99% ಜನಗಳಿಗೆ ಗೊತ್ತಿಲ್ಲ, ಮತ್ತು 50% ಡಾಕ್ಟರ್ಸ್ಗೂ ಗೊತ್ತಿಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ಯಾಕೆ ಈ ಕಾಯಿಲೆ ಬಂದು ಯಾಕೆ ನಾನು ಇದು ಮಾಡಿದೆ ಅಂದರೆ, ನನ್ನ ಮೊದಲ ಪೇಷಂಟ್ ನನ್ನ ಸ್ವಂತ ತಂಗಿ. 2020 ಇಸ್ವಿ ಮೇ 1, ಅದು ಅವಳ ಬರ್ತ್ಡೇ ಕೂಡ. ಅವತ್ತೇ ಅವಳಿಗೆ CSF ಲೀಕ್ ಆಯಿತು. ಬಟ್ ನನಗೂ ಅವಾಗ ಅವೇರ್ನೆಸ್ ಇರಲಿಲ್ಲ. ಬೇರೆ ಡಾಕ್ಟರ್ಸ್ ಥರ ನಾನು ಹಾಗೇ ಇದ್ದೆ. ನಾನು ಈ ಸ್ಪೆಷಾಲಿಟಿಲಿ ಇದ್ದರೂ ನನಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ನಾನು ಒಂದು ಡಯಾಗ್ನೋಸಿಸು ಮಾಡಿರಲಿಲ್ಲ. ಅವಳಿಗೆ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಬ್ರೈನಲ್ಲಿ. ಆಮೇಲೆ ಕಿವಿ ಕೇಳಿಸೋದು ಸ್ಟಾಪ್ ಆಯಿತು, ಕಣ್ಣು ಮಂಜಾಗೋಕ್ಕೆ ಎಲ್ಲ ಸಿಂಪ್ಟಮ್ ಇದ್ದಿದ್ದರಿಂದ ನನಗೆ ಎಮರ್ಜೆನ್ಸಿಯಾಗಿ ನಾನೇ ಮಾಡಬೇಕಾಯ್ತು. ಸೊ 7 ದಿನ ನಾವು ಆಲ್ಮೋಸ್ಟ್ ನರಕ ಯಾತನೆ. ಏನು ಮಾಡಬೇಕಂತ ಯಾರಿಗೂ ಗೊತ್ತಿಲ್ಲ, ಯಾವ ಊರಲ್ಲೂ ತಗೊಳಕ್ಕೆ ರೆಡಿ ಇಲ್ಲ, ಎಲ್ಲೂ ಬೆಡ್ಡು ಇಲ್ಲ. 3 ದಿನ ಬಿಟ್ಟು ಅವಳದೇ ಫೋನ್ ಬಂತು, ಇದು ಜಾಸ್ತಿ ಆಗ್ತಾಯಿದೆ, ನನಗೆ ಆಗ್ತಾನೆ ಇಲ್ಲ. ಆವಾಗ ಎಲ್ಲ ಕಡೆನೂ ಲಾಕ್ಔಟ್, ಎಲ್ಲೂ ಹೊರಗೆ ಹೋಗೋಗಿಲ್ಲ, ಹಾಸ್ಪಿಟಲ್ ಬೆಡ್ ಇಲ್ಲ. ನಾನೇ ಹೋಗಿ ಅವಳು ನೋಡಿದಾಗ ಇದು ತುಂಬ ಸಿಕ್ಕಾಗಿದ್ಲು. ನಾನೇ ಕರ್ಕೊಬಂದು ಸ್ಕ್ಯಾನ್ ಮಾಡಿದೆ ಆ್ಯಸ್ ಎ ರೇಡಿಯಾಲಜಿಸ್ಟ್. ಆಗ ಎಲ್ಲ ಫೈಂಡಿಂಗ್ಸ್ ಸ್ಪೈನಲ್ CSF ಲೀಕ್ ಇತ್ತು. ಬಟ್ ನನಗೆ ಟ್ರೀಟ್ಮೆಂಟ್ ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಎಲ್ಲ ಡಾಕ್ಟರ್ಸ್ ಮುಂಬೈ, ಚಂಡೀಗಢ, ಚೆನ್ನೈ, ತ್ರಿವೇಂದ್ರಮ್ ಎಲ್ಲ ಕಡೆನೂ ಫೋನ್ ಮಾಡಿದೆ, ಯಾರೂ ಮಾಡಲಿಲ್ಲ. ಯಾಕಂದರೆ ಅದು ಅವಳು ಲೀಕ್ ಕುತ್ತಿಗೆ ಭಾಗದಲ್ಲಿತ್ತು. ಆ ಜಾಗದಲ್ಲಿ ನಾವು ಯಾರೂ ಮಾಡಲ್ಲ, ನಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದರು. ಬೆಂಗಳೂರಂಥ ದೊಡ್ಡ ಸಿಟಿಯಲ್ಲಿ ಈ ಥರ ನಮ್ಮ ಪಾಪ್ಯುಲೇಷನ್ಗೆ ನಮಗೆ ವರ್ಷಕ್ಕೆ ಸುಮಾರು 500-600 ಜನ ಈ ರೀತಿ ಕಾಯಿಲೆಯಲ್ಲಿ ತುತ್ತಾಗ್ತಾರೆ. ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದರಿಂದನೇ ಒಂದು ಡಯಾಗ್ನೋಸಿಸ್ ಮಾಡ್ಬೋದು, ಅದರಿಂದ ಒಂದು ಜೀವ ಉಳಿಸ್ಬೋದು ಅನ್ನೋ ಅರಿವು ಅವ್ರಿಗಿಲ್ಲ. ಒಬ್ಬ ಮನುಷ್ಯ ಎದ್ದು ಓಡಾಡಿಕೊಂಡು 4 ಜನ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ರೇ ಮನುಷ್ಯ ಲೈವ್ ಆಗಿರ್ತಾರೆ. ಅದರ್ವೈಸ್ ದೇ ವಿಲ್ ಬಿಕಮ್ ಎ ವಿಕ್ಟಿಮ್ ಆಫ್ ದಿಸ್ ಸಿವಿಯರ್ ಡಿಪ್ರೆಷನ್, ಲೋನ್ಲಿನೆಸ್, ಹೆಲ್ಪ್ಲೆಸ್ನೆಸ್. ಅವರೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ, ಸ್ಟ್ರಾಂಗ್ ಆಗಿದ್ದಾರೆ, ಬಟ್ ಎದ್ರೊಳಗೆ ಆಗ್ತಾ ಇಲ್ಲ. ನಾವು ಬಗ್ತೀವಿ, ಓಡಾಡ್ತಾ ಇರ್ತೀವಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಬೈಕ್ ಹೊಡಿತಾ ಇರ್ತೀವಿ, ಸ್ವಿಮ್ಮಿಂಗ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಸ್ಲೋಲಿ ಅದು ರಬ್ ಮಾಡ್ತಾ ಇರುತ್ತೆ ಸ್ಯಾಂಡ್ ಪೇಪರ್ ಥರ. ಒಂದು ಫೈನ್ ಡೇ ಯಾವುದಾದ್ರೂ ಜರ್ಕ್ ಆಯಿತೋ, ಏನೋ ಒಂದು ವೆಯ್ಟ್ ಲಿಫ್ಟ್ ಮಾಡಿದ್ರಿ ನೀವು, ಅವಾಗ ಮಾಡಿದಾಗ ಅದು ಇಟ್ ಗಿವ್ಸ್ ಅವೇ ಅಂದು ತೂತ ಆಗ್ಬಿಡುತ್ತೆ. ಬರೀ ಸ್ಪೈನಲ್ CSF ಲೀಕಲ್ಲಿ ಮಾತ್ರ ಹೆಡ್ಡೇಕ್ ಆಗೋದು. ಯಾಕಂದರೆ ಕೆಳಗಡೆ ಪಾಸಿಟಿವ್ ಪ್ರೆಷರ್ ಇರುತ್ತೆ, ದ್ರವ ಹೊರಗೆ ಬಂದಾಗ ಬ್ರೈನ್ನ ಕೆಳಗಡೆ ಇಳಿತದೆ. ಇದು ವಿಶೇಷವಾದ ತಲೆನೋವು. ಮೈಗ್ರೇನ್ ಆಗಿರ್ಬೋದು, ಟೆನ್ಷನ್ ಆಗಿದೆ, ಸ್ಟ್ರೆಸ್ ಆಗಿದೆ, ವರ್ಕ್ ಹೆಡ್ಡೇಕ್ ಇರ್ಬೋದು, ಟೆನ್ಷನ್ ಹೆಡ್ಡೇಕ್ ಇರ್ಬೋದು ಅಂತ. ಈ ಹೆಡ್ಡೇಕ್ದು ಏನು ವಿಶೇಷತೆ ಅಂತ ಅಂದರೆ, ಪೇಷಂಟ್ ಮಲ್ಕೊಂಡ್ರೆ ಸಾಕು ಕಂಪ್ಲೀಟ್ಲಿ ನಾರ್ಮಲ್ ಆಗಿಬಿಡ್ತಾರೆ. ಈ ಚರ್ಮ ಕೂಡ ತಿನ್ನು, ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಈ ಡ್ಯೂರನ್ನು ತಿನ್ನಿರುತ್ತೆ, ಬರುತ್ತೆ, ಅವ್ರಿಗೆ ಬೇಗ ಬರ್ತದೆ ಇದು. ಈ CSF ಅನ್ನೋದು ಒಂದು ನೀರಿನ ಅಂಶ ಅಥವಾ ದವದ ರೂಪದಲ್ಲಿ ಕುಷನ್ ಥರ ಆ್ಯಕ್ಟ್ ಮಾಡ್ತದೆ. ಈಗ ನಾವು ಹೇಳಬೇಕಂದ್ರೆ ನಮ್ಮ ಮೆದುಳಿನ ವೆಯ್ಟ್ 1.5 kg. ಈ ಮೆದುಳು 1.5 kg ಇರ್ತದೆ, ಆದರೆ ಇದು ಫ್ಲೂಯಿಡಲ್ಲಿ ಫ್ಲೋಟ್ ಆಗೋದ್ರಿಂದ ಕೇವಲ 50 ಗ್ರಾಮ್ ಆಗ್ತದೆ. ಈ ಸಲ ಎದ್ದಾಗ ಫ್ರೆಶ್ ಇರ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಆದಮೇಲೆ ಯಾವಾಗಲೂ ಮಲ್ಕೊಳ್ಳೇಬೇಕು, ನನಗೆ ಆಗೋದಿಲ್ಲ, ಸುಸ್ತಾಗುತ್ತೆ, ತಲೆನೋವು ಬರುತ್ತೆ, ಮಲ್ಕೊಂಡ್ರೆ ಸರಿ ಆಗ್ತದೆ ಅಂತ. ಈ ರೀತಿ ಜೀವನ ಪರ್ಯಂತ ಬೆಡ್ ಮೇಲೆ ಕೆಳಗಂಥ ಪರಿಸ್ಥಿತಿ ಬರ್ತದೆ. ಅವ್ನ ಕೆಲಸದಿಂದ ತೆಗ್ದಾಕ್ತಾ ಇದ್ರು ಒಂದು ಕಡೆಯಿಂದ ಒಂದು ಕಡೆ, ಯಾಕಂದ್ರೆ ಅವ್ನು ಕೆಲಸನೇ ಮಾಡಲ್ಲ, ಮಲ್ಕೋತಾನೆ, ಯಾವಾಗಲೂ ತಲೆನೋವು ಅಂತಾನೆ, ಸ್ವಲ್ಪ ಸೈಕೆಟ್ರಿಕ್ ಸಿಂಪ್ಟಮ್ ಇದೆ, ಅವ್ನಿಗೆ ಅಲ್ಲಿ ಕೌನ್ಸಿಲಿಂಗ್ ಮಾಡಿ ಇಲ್ಲಿ ಮಾಡಿ. ಈಗ ಅವ್ರು ಬಂದರು, ನಾವು ಅದನ್ನು MRI ಕೂಡ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಡಯಾಗ್ನೋಸ್ ಮಾಡಿ ಇವಾಗ ಸರ್ಜರಿ ಮಾಡಿ ಟ್ರೀಟ್ ಮಾಡಿದ್ದೀವಿ. ಇವತ್ತು ಅವರೆಲ್ಲ ಫ್ಯಾಮಿಲೀಸ್ ಬಂದಿದ್ದು. ಅವನು ಒಂದೇ ಸೆಂಟೆನ್ಸ್ ಹೇಳಿದ್ರು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೆಡ್ಡೇಕ್ ಇಲ್ದಲ್ಲೇ ಹೇಗಿರುತ್ತೆ ಜೀವನ ಅಂತ ಕಂಡಿದ್ದೀನಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ತಲೆನೋವು ಅಂದ ತಕ್ಷಣ ಇದು ಕಾಮನ್ ಆಗಿ ಬಂದೇ ಬರುತ್ತೆ ಅಂತ ಅನ್ಕೋತೀವಿ. ಆದರೆ ತುಂಬ ಜನ ಈ ತಲೆನೋವು ಹೆಚ್ಚಾಗಿ ಬಂದಾಗ ಇದು ಮೈಗ್ರೇನ್ ಆಗಿರಬಹುದು ಅಂತ ಅನ್ಕೋತಾರೆ. ಆದರೆ ಪದೇ ಪದೇ ಬರುವಂತಹ ತಲೆನೋವಿಗೆ ಬೇರೆ ಏನಾದರೂ ಕಾರಣಗಳಿರಬಹುದಾ? ಯಾಕಂತ ಹೇಳಿದ್ರೆ ನಮ್ಮ ಮೆದುಳಿನ ಸುತ್ತ ಇರುವಂತಹ ಆ ಒಂದು ಪರದೆ ಅಥವಾ ಆ ಒಂದು ಫ್ಲೂಯಿಡ್ ಅಂತ ಏನು ಕರಿತೀವಿ, ಅದರಲ್ಲಿ ಏನಾದರೂ ಸಮಸ್ಯೆ ಆಗಿರಬಹುದಾ ಅಂತ. ಯಾಕಂತ ಹೇಳಿದ್ರೆ ಈ ವಿಚಾರದ ಬಗ್ಗೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ, ನನ್ನನ್ನು ಸೇರಿಸಿ ಈ ವಿಚಾರದ ಬಗ್ಗೆ ಗೊತ್ತಿರೋದಿಲ್ಲ. ಯಾಕಂತ ಹೇಳಿದ್ರೆ CSF ಲೀಕ್ ಅಂತ ಕರೀತಾರೆ. ಸೊ ಈ CSF ಲೀಕ್ ಅಂತ ಹೇಳಿದ್ರೆ ಏನು, ನಮ್ಮ ಬೆನ್ನು ಹುರಿ ಅಥವಾ ಸ್ಪೈನಲ್ ಕಾರ್ಡಿಗೂ ಬ್ರೈನಿಗೂ ಇರುವಂಥ ಕನೆಕ್ಷನ್ಸ್ ಏನು, ಇಲ್ಲಿ ಸಮಸ್ಯೆ ಆದಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಮುಖ್ಯವಾಗಿ ಇದರ ಲಕ್ಷಣಗಳ ಬಗ್ಗೆ ನಾವು ಯಾಕಷ್ಟು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅಂತ. ಯಾಕಂದರೆ ಲಕ್ಷಣಗಳು ಏನು ಅಂತ ಗೊತ್ತಾದಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ ಮತ್ತು ಸರಿಯಾದ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ CSF ಲೀಕ್ ಅಂತ ಹೇಳಿದರೆ ಏನು, ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶರತ್ ಕುಮಾರ್ GG, ಲೀಡ್ ಕನ್ಸಲ್ಟೆಂಟ್ ರೇಡಿಯಾಲಜಿ ಆ್ಯಂಡ್ ಇಂಟರ್ವೆನ್ಷನಲ್ ನ್ಯೂರೋ ರೇಡಿಯಾಲಜಿ, ಮಣಿಪಾಲ್ ಹಾಸ್ಪಿಟಲ್, ಕನಕಪುರ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಡಾಕ್ಟರ್, ಈಗ CSF ಲೀಕ್ ಸಡನ್ ಆಗಿ ಕೇಳಿದಾಗ ಏನಪ್ಪ ಇದು ಹೊಸ ಕಾಯಿಲೆ, ಇದುವರೆಗೂ ನಾವು ಕೇಳೇ ಇಲ್ಲ ಅಂತ ಅನ್ಸ್ಬಿಡತ್ತೆ. ಆದರೆ ನಮ್ಮ ಬೆನ್ನು ಹುರಿ ಹಾಗೇನೆ ಮೆದುಳಿಗೆ ಸಂಬಂಧಿಸಿದಂಥ ಒಂದು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಇಂಟ್ರೊಡಕ್ಷನ್ ಅಲ್ಲಿ ಜನರಿಗೆ ಗೊತ್ತಾಗಿರ್ಬೋದು. ಸೊ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈ CSF ಲೀಕ್ ಅಂತ ಹೇಳಿದ್ರೆ ಏನು, ಮೆದುಳಿನ ಸುತ್ತ ಇರುವಂತಹ ಲಿಕ್ವಿಡ್ ಯಾಕಷ್ಟು ಮುಖ್ಯ ಆಗುತ್ತೆ ಅಂತ. ಧನ್ಯವಾದಗಳು. ಸ್ಪೈನಲ್ CSF ಲೀಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನೊಂದು ಒಂದು ನಿಮಿಷ ಅದ್ರ ಬಗ್ಗೆ ಪರಿಚಯ ಮಾಡ್ಕೋಬೇಕು ಅಂತ. ಏನು ಅನ್ನೋದು ಗೊತ್ತಾಗಬೇಕು. ಹೌದು, ನಮ್ಮ ಮೆದುಳು ಹಾಗೂ ಮೆದುಳು ಬಳ್ಳಿ ಅಥವಾ ಸ್ಪೈನಲ್ ಕಾರ್ಡ್ ಅಂತ ಬೆನ್ನೂರಿ ಅಂತ ಏನು ಕರಿತೇವೆ, ಇದು ಭಾಳ ಡೆಲಿಕೇಟ್ ಆರ್ಗನ್. ದೇವರು ತುಂಬಾ ಪ್ರೊಟೆಕ್ಟ್ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ನಮಗೆ ತಲೆ ಬುರುಡೆ ಆಗಿರ್ಬೋದು, ಬೆನ್ನಿನ ಮೂಳೆ ಆಗಿರ್ಬೋದು, ಇದು ಎರಡರ ಮಧ್ಯ ಇನ್ನೊಂದು ಕುಷನ್ ಅಥವಾ ಶಾಕ್ ಅಬ್ಸಾರ್ಬರ್ ರೀತಿ ಫ್ಲೂಯಿಡ್ ಅಂತ ಇರ್ತದೆ. ಅದಕ್ಕೆ ನಾವು ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ CSF. ಈ CSF ಅನ್ನೋದು ಒಂದು ನೀರಿನ ಅಂಶ ಅಥವಾ ದವದ ರೂಪದಲ್ಲಿ ಕುಷನ್ ಥರ ಆ್ಯಕ್ಟ್ ಮಾಡ್ತದೆ. ಈಗ ನಾವು ಹೇಳಬೇಕಂದ್ರೆ ನಮ್ಮ ಮೆದುಳಿನ ವೆಯ್ಟ್ 1.5 kg. ಓಕೆ. ಈ ಮೆದುಳು 1.5 kg ಇರ್ತದೆ, ಆದರೆ ಇದು ಫ್ಲೂಯಿಡಲ್ಲಿ ಫ್ಲೋಟ್ ಆಗೋದ್ರಿಂದ ಕೇವಲ 50 ಗ್ರಾಮ್ ಆಗ್ತದೆ. ನಮ್ಗೆ ಆ ಭಾರನೇ ಕಂಡು ಬರೋದಿಲ್ಲ. ಆದ್ರೆ ತಲೆಯಲ್ಲಿ ಏನೋ ಇಟ್ಕೊಂಡಿದೀವಿ ಅನ್ನೋ ತರ ಫೀಲ್ ಆಗೋದೇ ಇಲ್ಲ. 1.5 kg ಇಂದ 50 ಗ್ರಾಮ್ ವರೆಗೂ ಇದು ಕುಷನ್ ಕೊಡ್ತದೆ. ಬರೀ ಅಷ್ಟೇ ಅಲ್ಲ ಅದ್ರ ಕೆಲಸ, ಅದು ನರಿಶ್ಮೆಂಟ್ ಅನ್ನೋದು, ಅದಕ್ಕೆ ನ್ಯೂಟ್ರಿಷನ್ ಆಗಬಹುದು ಬ್ರೈನ್ಗೆ, ಸ್ಪೈನಲ್ ಕಾರ್ಡ್ಗೆ. ಹಾಗಾಗಿ ಆಮೇಲೆ ಈ ತ್ಯಾಜ್ಯ ವಸ್ತುಗಳು ಅಂದ್ರೆ ಇದು ಮೆಟಬಾಲಿಕ್ ಎಂಡ್ ಪ್ರಾಡಕ್ಟ್ಸ್ ಅಂತ ಏನ್ ಕರಿತೀವಿ, ಅದನ್ನ ಕ್ಲಿಯರ್ ಮಾಡೋದು ಕೂಡ ಈ CSF ಕೆಲಸ. ಸೊ ಪ್ರೊಟೆಕ್ಷನ್, ನರಿಶ್ಮೆಂಟ್ ಮತ್ತೆ ಈ ಕ್ಲಿಯರೆನ್ಸ್, ಈ 3 ಕೆಲಸನೂ ಮಾಡುವಂತ ಅತ್ಯಂತ ಸೂಕ್ಷ್ಮವಾದ ಒಂದು ದ್ರವ ಅಂತ ಅಂದ್ರೆ ಶರೀರದಲ್ಲಿ CSF ಅಂತ ಹೇಳ್ತೇವೆ. ಈ CSF ನ ಒಂದು ಚೀಲ ಇರ್ತದೆ ಈ ನಮ್ಮ ಚರ್ಮದ ತರ, ಅದಕ್ಕೆ ಡ್ಯೂರಾ ಮ್ಯಾಟರ್ ಅಥವಾ ಡ್ಯೂರಾ ಅಂತ ಕರಿತೀವಿ. ಆ ಚೀಲದೊಳಗಡೆ ಇರ್ತದೆ. ಆ ನೀರಿನೊಳಗಡೆ ನಮ್ಮ ಮೆದುಳು ಹಾಗೂ ಸ್ಪೈನಲ್ ಕಾರ್ಡ್ ಫ್ಲೋಟ್ ಆಗ್ತಾ ಇರ್ತದೆ. ಈಗ ನಾವು ಮಾತಾಡೋ CSF ಲೀಕ್ ಅಂತಂದ್ರೆ ಇದು ನಾನು ಬ್ರೈನಲ್ಲಿ ಲೀಕ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ನಿಖರವಾಗಿ ಇದು ಸ್ಪೈನಲ್ CSF ಫ್ಲೂಯಿಡ್ ಲೀಕ್ ಅಂತ ಕರಿತೀವಿ, ಸ್ಪೈನಲ್ಲಿ. ಸೊ ನಮ್ಮ ಮೆದುಳಿನಲ್ಲಿ ಆಗುವಂಥ ಫ್ಲೂಯಿಡ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇಲ್ಲ ಲೀಕ್ ಆಗೋದು. ಇದು ಬೆನ್ನಿನ ಉರಿ ಅಥವಾ ಸ್ಪೈನಲ್ ಕಾರ್ಡಿನ ಡ್ಯೂರಾದಿಂದ ಲೀಕ್ ಆಗುವಂಥ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಈ ರೀತಿ ಲೀಕ್ ಆದಾಗ ಫ್ಲೂಯಿಡ್ ನಮ್ಮ ಬ್ರೈನಲ್ಲಿರೋ ಪ್ರೆಷರ್ ಕಡಿಮೆ ಆಗ್ತಾ ಹೋಗ್ತದೆ. ಬ್ರೈನ್ ಕೆಳಗಡೆ ಜಗ್ಗುತ್ತಾ ಹೋಗುತ್ತೆ. ಬ್ರೈನ್ ಕೆಳಗಡೆ ಬಹಳಷ್ಟು ನರಗಳಿರ್ತವೆ. ಆ ನರ ಜಗ್ಗೋದ್ರಿಂದ ಅಥವಾ ಕೆಳಗಡೆ ಎಳೆಯೋದ್ರಿಂದ ವಿಪರೀತವಾದ ನೋವು, ತಲೆನೋವು ಬರ್ತದೆ. ಆ ತಲೆನೋವು ಇದು ವಿಶೇಷವಾದ ತಲೆನೋವು. ನೀವು ಹೇಳಿದ್ರೆ ಮೈಗ್ರೇನ್ ಆಗಿರ್ಬೋದು, ಟೆನ್ಷನ್ ಆಗಿದೆ, ಸ್ಟ್ರೆಸ್ ಆಗಿದೆ, ವರ್ಕ್ ಹೆಡ್ಏಕ್ ಇರ್ಬೋದು, ಟೆನ್ಷನ್ ಹೆಡ್ಏಕ್ ಇರ್ಬೋದು ಅಂತ. ಈ ಹೆಡ್ಏಕ್ದು ಏನು ವಿಶೇಷತೆ ಅಂತ ಅಂದರೆ, ಪೇಷಂಟ್ ಮಲ್ಕೊಂಡ್ರೆ ಸಾಕು ಕಂಪ್ಲೀಟ್ಲಿ ನಾರ್ಮಲ್ ಆಗಿಬಿಡ್ತಾರೆ. ಹೆಡ್ಏಕ್ ಡಿಸಪಿಯರ್ಸ್. 5 ನಿಮಿಷದೊಳಗಡೆ ತಲೆನೋವು ಇಲ್ಲ. ಮತ್ತೆ ಎದ್ದಿದ್ದು ಕೂತ ತಕ್ಷಣ ವಿಪರೀತ ತಲೆನೋವು. ಈ ರೀತಿ ನಿಂತಾಗ ತಲೆನೋವು ಬರೋದು, ಮಲ್ಕೊಂಡಾಗ ಸರಿಯಾಗುವಂಥ ಹೆಡ್ಏಕ್ನ ನಾವು ಸ್ಪೈನಲ್ CSF ಲೀಕ್ ರಿಲೇಟೆಡ್ ಹೆಡ್ಏಕ್ ಅಂತ ಕರಿತೀವಿ. ಇದು ಮೈಗ್ರೇನಲ್ಲಿ ಆಗಲಿ, ಟೆನ್ಷನ್ ಅಥವಾ ಯಾವುದೇ ಹೆಡ್ಏಕಲ್ಲಿ ಈ ರೀತಿ ಕ್ಲಾಸಿಕಲ್ ಆರ್ಥೋಸ್ಟ್ಯಾಟಿಕ್ ಹೆಡ್ಏಕ್ ಅಥವಾ ಪೊಸಿಷನಲ್ ಹೆಡ್ಏಕ್ ಆಗೋದಿಲ್ಲ. ಈ ರೀತಿ ಹೆಡ್ಏಕ್ ಕಂಡು ಬಂದಾಗ ಮೊದಲು ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋ ವಿಷಯ ಏನಂದ್ರೆ, ಇಸ್ ಇಟ್ ಸ್ಪೈನಲ್ CSF ಲೀಕ್ ರಿಲೇಟೆಡ್ ಹೆಡ್ಏಕ್? ಒಂದು ಅನುಮಾನ ಬರಬೇಕು, ಅದೊಂದು ಬರಬೇಕು. ಇದು ಡಾಕ್ಟರ್ಗೂ ಬರಬೇಕು ಹಾಗೂ ಪೇಷಂಟ್ಸ್ಗೂ ಬರಬೇಕು. ಈ ಅವೇರ್ನೆಸ್ ಬಂದ್ರೆ ಸಾವಿರಾರು ಜನಗಳನ್ನ ನಾವು ಸೇವ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಬೇಸಿಕಲಿ ಇದು ಸ್ಟಾರ್ಟ್ ಆಗೋದೇ ಹೀಗೆ. ಕ್ರಮೇಣವಾಗಿ 3 ತಿಂಗಳು 4 ತಿಂಗಳು ನೀವು ಅದನ್ನ ಅನುಭವಿಸ್ತೀರಾ, ಡಯಾಗ್ನೋಸಿಸ್ ಆಗಲ್ಲ ಅಂತಂದ್ರೆ ಅದು ಕ್ರಮೇಣವಾಗಿ ಸತತವಾಗಿ ಹೆಡ್ಏಕ್ ಆಗಿರ್ತದೆ. ಎದ್ರುಗರ್ದೆ ಮಲಗಿದ್ರು ಇರುತ್ತೆ, ಬಟ್ ಸ್ಟಾರ್ಟ್ ಯಾವಾಗ್ಲೂ ಹೀಗೆ ಆಗೋದು. ಸ್ಟಾರ್ಟಿಂಗ್ ಸಿಂಪ್ಟಮ್ನ ಯಾವಾಗ್ಲೂ ನೀವು ಡಾಕ್ಟರ್ಗೆ ಹೋಗಿ ಹೇಳಬೇಕು, ನನ್ಗೆ ಈ ಥರ ಆಗ್ತಾ ಇತ್ತು ಅಂತ. ಆವಾಗಲೇ ಡಯಾಗ್ನೋಸಿಸ್ ಆಗೋದು. ಅದನ್ನ ನೀವು ಹೇಳಲಿಲ್ಲ ಅಂತಂದ್ರೆ ಈ ಡಯಾಗ್ನೋಸಿಸ್ ಕಂಪ್ಲೀಟ್ಲಿ ಮಿಸ್ ಆಗಿ ಕ್ರೋನಿಕ್ ಲೀಕ್ ಆಗ್ಬಿಡ್ತದೆ. ಇದು ಮುಂದೆ ಬಹಳ ಸಮಸ್ಯೆಗಳಾಗ್ತವೆ. ಇದರಿಂದ ಒಂದಲ್ಲ ಎರಡಲ್ಲ, ಚಿಕ್ಕ ಸಮಸ್ಯೆಯಿಂದ ಹಿಡಿದು ಜೀವಹಾನಿ ಆಗುವಂಥ ಸಮಸ್ಯೆವರೆಗೂ ಹೋಗ್ಬೋದು. ಓಕೆ. ಡಾಕ್ಟರ್, ನೀವು ಹೇಳಿದ್ರಿ ಮಾತಾಡ್ತಾ, ಸೊ ನಾವಿಲ್ಲಿ ಬ್ರೈನಲ್ಲಿ ಫ್ಲೂಯಿಡ್ ಲೀಕ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಬೆನ್ನು ಹುರಿಯಲ್ಲ ಅಥವಾ ಸ್ಪೈನಲ್ ಕಾರ್ಡ್ ಅಲ್ಲಿ ಲೀಕ್ ಆಗುವಂಥದ್ದು ಅಂತ. ಹಾಗಿದ್ರೆ ಬ್ರೈನ್ ಅಲ್ಲಿರುವಂತಹ ಲಿಕ್ವಿಡ್ ಏನು ಆಗೋದಿಲ್ಲ? ಈಗ ಬ್ರೈನ್ ಅಲ್ಲಿ ಇರುವಂತ ಲಿಕ್ವಿಡ್ ಕೂಡ ಲೀಕ್ ಆಗ್ತದೆ. ಯಾವಾಗ ಅಂತ ಅಂದ್ರೆ, ನಾವು ರೋಡ್ ಸೈಡ್ ಆಕ್ಸಿಡೆಂಟ್ ಆದಾಗ, ಫ್ರಾಕ್ಚರ್ ಆಗಿರ್ಬೋದು, ಸೈನಸ್ ಅಲ್ಲಿ ಬಿದ್ದಾಗ, ಅಥವಾ ಏನಾದ್ರು ಆಪರೇಷನ್ ಮಾಡಿರ್ತಾರೆ ತಲೆ, ಅಲ್ಲಿ ಲೀಕ್ ಆಗ್ತದೆ. ಆಗ ಲೀಕ್ ಆದಾಗ ಅವ್ರಿಗೆ ಹೆಡ್ಏಕ್ ಬರೋದಿಲ್ಲ. ಯಾಕಂದ್ರೆ ಬ್ರೈನ್ ಯಾವಾಗ್ಲೂ ನೆಗೆಟಿವ್ ಪ್ರೆಷರ್ ಅಲ್ಲಿ ಇರುತ್ತೆ, ಅಟ್ಮಾಸ್ಫಿರಿಕ್ ಪ್ರೆಷರ್ ಕಂಪೇರ್ ಮಾಡಿದ್ರೆ. ಸೊ ಅವ್ರಿಗೆ ಹೆಡ್ಏಕ್ ಬರೋದಿಲ್ಲ. CSF ಮೂಗಿಂದ ನೀರು ಬಗ್ದಾಗ ಮೂಗಿಂದ ನೀರು ಬರುತ್ತೆ ಕೆಲವರಿಗೆ, ಅದು ಬ್ರೈನ್ ಲೀಕ್, CSF ಲೀಕ್. ಅವ್ರಿಗೆ ಹೆಡ್ಏಕ್ ಯಾವತ್ತೂ ಆಗೋದಿಲ್ಲ. ಬರೀ ಸ್ಪೈನಲ್ CSF ಲೀಕ್ ಅಲ್ಲಿ ಮಾತ್ರ ಹೆಡ್ಏಕ್ ಆಗೋದು. ಯಾಕಂದ್ರೆ ಕೆಳಗಡೆ ಪಾಸಿಟಿವ್ ಪ್ರೆಷರ್ ಇರುತ್ತೆ, ದ್ರವ
ಹೊರಗೆ ಬಂದಾಗ ಬ್ರೈನ್ ನ ಕೆಳಗಡೆ ಎಳೀತದೆ. ಮೂಗಿನಲ್ಲಿ ಲೀಕ್ ಆಗೋದು, ಬ್ರೈನ್ ಅಲ್ಲಿ ಲೀಕ್ ಆಗೋದಕ್ಕೆ ಕೆಳಗಡೆ ಜಗ್ಗಲ್ಲ ಮೆದುಳು, ಅದಕ್ಕೆ ಹೆಡ್ಡೇಕೆ ಬರೋದಿಲ್ಲ. ಸೊ ಆ ಲೀಕು ಈ ಲೀಕು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದು ಎರಡು ಡಿಫ್ರೆಂಟ್, ಎರಡು ಸಿಂಪ್ಟಮ್ ಡಿಫ್ರೆಂಟ್, ಟ್ರೀಟ್ಮೆಂಟ್ ಕೂಡ ಡಿಫ್ರೆಂಟ್. ಆದ್ರೆ ಒಂದು ಲೀಕ್ ಆಗೋದು ಮಾತ್ರ ಸೇಮ್ ಫ್ಲೂಯಿಡ್, ಸಿಂಪ್ಟಮ್ ಮಾತ್ರ ಟೋಟಲಿ ಡಿಫ್ರೆಂಟ್. ಅದು ಈಸಿ ಕಂಡುಹಿಡಿಯೋದು, ಯಾಕಂದ್ರೆ ನಮ್ಗೆ ಕಾಣಿಸ್ತದೆ ಫ್ಲೂಯಿಡ್. ಬೆನ್ನಲ್ಲಿ ಆಗೋದು ನಮ್ಮ ಮೂಳೆ ಒಳಗಡೆ ಆಗೋದ್ರಿಂದ ಅದು ಅಲ್ಲೇ ಅಬ್ಸರ್ವ್ ಆಗ್ತದೆ, ನಮ್ಗೆ ಮನುಷ್ಯನಿಗೆ ಕಾಣಿಸೋದಿಲ್ಲ, ಅದ್ರ ಸಿಂಪ್ಟಮ್ಸ್ ಮಾತ್ರ ಗೊತ್ತಾಗ್ತದೆ. ಇಲ್ಲಿ ನೀವು ಡೈರೆಕ್ಟ್ ಫ್ಲೂಯಿಡ್ ಹೊರಗಡೆ ಬರ್ತಾ ಇರೋದು ನೋಡ್ಬೋದು, ಕಿವಿಯಿಂದ ಅಥವಾ ಮೂಗಿಂದ. ಸೊ ಹಾಗಾಗಿ ಇದು ಎರಡು ತರ ಡಿಫ್ರೆಂಟ್, ಇದು ಸಿಂಪ್ಟಮ್ಸ್ ಕೂಡ ಡಿಫ್ರೆಂಟ್, ಕಾಯಿಲೆನೂ ಡಿಫ್ರೆಂಟ್. ಹಾಗಾದ್ರೆ ಬ್ರೈನ್ ಅಲ್ಲಿ ಆಗುವಂತ ಲೀಕ್ ಡಿಫ್ರೆಂಟ್, ಮತ್ತೆ ಬೆನ್ನುಹುರಿಯಲ್ಲಿ ಅಥವಾ ಸ್ಪೈನಲ್ ಕಾರ್ಡ್ ಅಲ್ಲಿ ಆಗುವಂತ ಲೀಕ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಮೂಗಲ್ಲಿ ಏನಾದ್ರೂ ನೀರ್ ಬರ್ತಾ ಇದ್ರೆ ಅಥವಾ ಲೀಕ್ ಆಗ್ತಾ ಇದ್ರೆ ಅದು ಬ್ರೈನ್ ಇಂದ ಅಂತ. ಬ್ರೈನ್ ಅಲ್ಲಿ ಸುತ್ತ ಇರೋ ಫ್ಲೂಯಿಡ್ ಇಂದ, ಸ್ಪೆನ್ನಲ್ಲಿ ಬರ್ತಾ ಇದ್ರೆ ಬೆನ್ನಲ್ಲಿ ಸುತ್ತಿರೋ ಫ್ಲೂಯಿಡ್, ಬೆನ್ನಿನ ಸ್ಪೈನಲ್ ಕಾರ್ಡ್ ಸುತ್ತ ಇರೋ ಫ್ಲೂಯಿಡ್ ಅಂತ. ಇದರಲ್ಲಿ ಏನ್ ತೊಂದರೆ ಆಗ್ತದೆ ಅಂತಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಮೂಗಿಂದ. ಆದ್ರೆ ಬೆನ್ನಲ್ಲಿ ನಮ್ಗೆ ಎಕ್ಸ್ಪೋಸ್ ಆಗಲ್ಲ, ಎನ್ವಿರಾನ್ಮೆಂಟ್ಗೆ ಒಳಗಡೆನೆ ಇರ್ತದೆ, ಒಳಗಡೆನೆ ಅಬ್ಸರ್ವ್ ಆಗ್ತಾ ಇರುತ್ತೆ ಲೀಕ್. ಸೊ ಇವ್ರು ಬರೋದೇನಂದ್ರೆ ಇನ್ಫೆಕ್ಷನ್ ಆಗಿ ಬ್ರೈನ್ಗೆ ಇನ್ಫೆಕ್ಷನ್ ಆಗಿ ಬರ್ತಾರೆ. ಸೇಮ್ ಫ್ಲೂಯಿಡ್, ಸೇಮ್ ಪ್ರಾಬ್ಲಮ್, ಅದು ಲೊಕೇಶನ್ ಮಾತ್ರ ಡಿಫ್ರೆಂಟ್, ಪ್ರೆಸೆಂಟೇಷನ್ ಡಿಫ್ರೆಂಟ್, ಟ್ರೀಟ್ಮೆಂಟ್ ಡಿಫ್ರೆಂಟ್, ಅದರ ಬರೋ ಕಾಂಪ್ಲಿಕೇಶನ್ಸ್ ಕೂಡ ಡಿಫ್ರೆಂಟ್. ಓಕೆ, ಸೊ ಈಗ ಮೂಗಲ್ಲಿ ನೀರು ಇಳಿಯೋದ್ರ ಬಗ್ಗೆ ಹೇಳಿದ್ರಲ್ವಾ, ಯೂಶಲಿ ನಮಗೆ ಕೋಲ್ಡ್ ಆದಾಗ್ಲೂ ಸಮ್ಟೈಮ್ಸ್ ಆ ತರ ಆಗತ್ತೆ. ಸೊ ನಮ್ಗೆ ಕೋಲ್ಡ್ ಆದಾಗ್ಲೂ ಈ ತರ ಆಗತ್ತೆ, ಡಾಕ್ಟರ್ ಏನ್ ಹೇಳ್ತಾ ಇದಾರೆ ಅಂತ ಅನ್ನಿಸ್ಬಹುದು. ಸೊ ಡಿಫರೆನ್ಸ್, ಮೇಜರ್ ಡಿಫರೆನ್ಸ್ ಏನಾದ್ರೂ ಇರಬಹುದಾ? ಈಗ ನೆಗಡಿ, ಕೆಮ್ಮು, ಜ್ವರ ಇದ್ದಾಗ ಮೂಗಲ್ಲಿ ನೀರು ಸುರಿಯೋದು ಕಾಮನ್. ಬಟ್ ಇದ್ರಲ್ಲಿ ಏನೂ ಇರೋದಿಲ್ಲ, ನಿಮ್ಗೆ ನೀವು ಬಗ್ದಾಗ ಮಾತ್ರ ನೀರು ಸುರಿತದೆ, ಆಮೇಲೆ ಇದು ನಿಲ್ಲೋದಿಲ್ಲ. ಈಗ ನಿಮ್ಗೆ ಶೀತ ನೆಗಡಿ ಎಲ್ಲ ಆದಾಗ ಒಂದು 3 ದಿನದಿಂದ 5 ದಿನ 7 ದಿನ ಇರ್ಬೋದು, ಅದಾದ್ಮೇಲೆ ತಾನಾಗೆ ಸರಿ ಆಗ್ತೀರಾ. ಹೌದು. ಆದ್ರೆ ಇದು ಮಾತ್ರ ನಿಲ್ಲೋದೇ ಇಲ್ಲ, ನೀರ್ ಮಾತ್ರ ಬರ್ತಾನೆ ಇರುತ್ತೆ. ನೆಗಡಿನೂ ಇಲ್ಲ, ಗಂಟ್ಲು ನೋವು ಇಲ್ಲ, ಜ್ವರ ಇಲ್ಲ, ಮೂಗಿಂದ ನೀರ್ ಮಾತ್ರ ಬರ್ತಾನೆ ಇರುತ್ತೆ. ಪ್ರತಿ ಸಲ ಬಗ್ದಾಗ ಏನಾದ್ರು ಸಾಮಾನ್ ತಗೊಳೋದಕ್ಕೆ ಅಥವಾ ಬೆಂಡ್ ಆದಾಗ ಶೂಲೇಸ್ ಕಟ್ಕೊಳಕ್ ಬಗ್ತೀರಾ, ಆಗ ಬರುತ್ತೆ, ಮತ್ತೆ ಸ್ಟ್ರೈಟ್ ಆದಾಗ ಹೊರಟೋಗುತ್ತೆ. ಆಮೇಲೆ ನಿಮ್ಗೆ ಯಾವಾಗ್ಲೂ ತನ್ನಷ್ಟಕ್ಕೆ ತಾನೇ ಬರೋದಿಲ್ಲ. ಏನಾದ್ರೂ ಒಂದು ನಿಮ್ಗೆ ಹೆಡ್ ಇಂಜುರಿ ಆಗಿತ್ತು ಫ್ಯೂ ಮಂತ್ಸ್ ಬ್ಯಾಕ್, ಏನೋ ಮೂಗಿಂದ ಸರ್ಜರಿ ಮಾಡಿದ್ರು, ಆತರ ಹಿಸ್ಟ್ರಿನೂ ಇರುತ್ತೆ. ಸೊ ಅಂಥವ್ರ ಹೋಗಿ ಖಂಡಿತ ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕಾಗ್ತದೆ. ಯಾಕಂದ್ರೆ ಮೂಗಿನ ಫ್ಲೂಯಿಡ್ ಡೈರೆಕ್ಟ್ ಬರ್ತಾ ಇರೋದ್ರಿಂದ ಈ ಎನ್ವಿರಾನ್ಮೆಂಟಲ್ ಇರೋ ಆರ್ಗಾನಿಸಮ್ಸ್, ಡಸ್ಟ್ ಎಲ್ಲ ಕಂಟಾಮಿನೇಟ್ ಆಗಿ ಇನ್ಫೆಕ್ಷನ್ ಆಗೋ ಇರುತ್ತೆ. ಆದ್ರೆ ಸ್ಪೈನಲ್ ಅಲ್ಲಿ ಆಗೋ ಲೀಕ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗೋದಿಲ್ಲ, ಇದು ಮೋರ್ ಡೇಂಜರಸ್ ದೆನ್ ದಟ್. ಯಾಕೆಂತಂದ್ರೆ ಇದು ಡಯಾಗ್ನೋಸಿಸ್ ಆಗೋದಿಲ್ಲ. ಪೇಷಂಟ್ ಬರೀ ಹೆಡ್ಡೇಕ್ ಅಂತಾರೆ, ಹೆಡ್ಡೇಕ್ ಮಿಸ್ಲೀಡ್ ಆಗಿ ಮೈಗ್ರೇನ್, ಟೆನ್ಷನ್ ಆ ತರ ಹೋಗ್ಬಿಡ್ತದೆ. ಅವ್ರ ಲೈಫ್ ಲಾಂಗ್ ಸಫರ್ ಆಗುವಂತ ಪರಿಸ್ಥಿತಿ ಬರ್ತದೆ. ಆಮೇಲೆ ಮೂಗಿಂದ ಬರೋ ಲೀಕ್ ಯಾವತ್ತೂ ನೀವು ಹೆಡ್ಡೇಕ್ ಬರೋದು ಇಲ್ಲ, ಮಲ್ಕೊಂಡ್ರೆ ನಿಂತ್ಕೊಂಡ್ರೆ ಅದು ಸಂಬಂಧನೂ ಇಲ್ಲ. ಓಕೆ, ಸೊ ಹಾಗಿದ್ರೆ ಈಗ ಸ್ಪೈನಲ್ ಅಲ್ಲಿ ಲೀಕ್ ಆಗುತ್ತೆ ಅಥವಾ ಸ್ಪೈನಲ್ ಕಾರ್ಡ್ ಅಲ್ಲಿ ಲಿಕ್ವಿಡ್ ಲೀಕ್ ಆಗುತ್ತೆ ಅಂತ ಹೇಳಿದ್ರಲ್ವಾ, ಸಿಂಪ್ಟಮ್ಸ್ ಬರೀ ತಲೆನೋವು ಮಾತ್ರ ಇರತ್ತಾ, ಅದ್ರ ಜೊತೆಗೆ ಬೇರೆ ಏನಾದ್ರೂ ಅಸೋಸಿಯೇಟ್ ಆಗಿರುತ್ತಾ, ಒಟ್ಟಿಗೆ ಬೇರೆ ಲಕ್ಷಣಗಳು ಇರುತ್ತಾ ಅಂತ? ಇದು ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಶುರುವಾಗೋದೆಲ್ಲ ಹೆಡ್ಡೇಕ್ ಇಂದಾನೆ. ಹೆಡ್ಡೇಕ್ 2 ವಾರ 3 ವಾರ ಚೆನ್ನಾಗಿ ಆ ಹೆಡ್ಡೇಕ್ ಮಾತ್ರ ಇರ್ತದೆ, ಆಮೇಲೆ ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಾಡಿ ನಮ್ಗೆ ಸಿಗ್ನಲ್ ಕೊಡ್ತಾ ಇದೆ, ನಾವು ರಿಪೇರ್ ಮಾಡ್ಕೊಳ್ಳಿಲ್ಲ, ಡಯಾಗ್ನೋಸ್ ಮಾಡ್ಕೊಳ್ಳಿಲ್ಲ ಅಂದಾಗ ಎರಡು ಕಾಣಿಸೋದು, ಕಿವಿ ಸರಿಯಾಗಿ ಕೇಳದಲ್ಲೇ ಇರೋದು, ಕಣ್ಣು ಮಂಜಾಗೋದು, ನಡಿಬೇಕಾದ್ರೆ ತೂರಾಡೋದು, ಆಮೇಲೆ ಬಾಡಿ ಇಂಬ್ಯಾಲೆನ್ಸ್ ಆಗ್ತಾರೆ. ಆಮೇಲೆ ಅವ್ರಿಗೆ ಸರಿಯಾಗಿ ಕೇಳಿಸೋದಿಲ್ಲ, ಏನೋ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನಾವು ಮುಳುಗಿದ್ದಾಗ ಮೇಲ್ಗಡೆ ಮಾತಾಡ್ತಾ ಇದ್ರೆ ಕೇಳಿಸುತ್ತಲ್ಲ, ಮಫಲ್ಡ್ ಇಯರಿಂಗ್ ಅಂತ, ಆ ರೀತಿ ಕೇಳಿಸ್ತಾ ಇರುತ್ತೆ. ಆಮೇಲೆ ಎರಡು ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಕಣ್ಣಿನ ನರ, ಕಿವಿ ನರ, ಅದೆಲ್ಲ ನರ ಜಗ್ಗೋದ್ರಿಂದ ಕೆಳಗಡೆಗೆ ಅದು ಫಂಕ್ಷನ್ ಸರಿಯಾಗಿ ಮಾಡೋದಿಲ್ಲ. ಆಮೇಲೆ ಕೆಲವೊಬ್ರಿಗೆ ಏನಾಗ್ತದೆ, ಭಾಳ ಡೇಂಜರಸ್ ಅದು, ಬ್ರೈನ್ ಜಗ್ದಾಗ ಈ ಮೂಳೆ ಮತ್ತೆ ಮೆದುಳು ಮಧ್ಯೆ ಸ್ಪೇಸ್ ಬಿಟ್ಕೊಡುತ್ತೆ, ಅಲ್ಲಿ ಬ್ಲೀಡಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ವೆಯ್ನ್ ಎಲ್ಲ ರಪ್ಚರ್ ಆಗ್ಬಿಟ್ಟು ಅದಕ್ಕೆ ಮ್ಯಾಸಿವ್ ಸಬ್ಡ್ಯೂರಲ್ ಹೆಮಟೋಮಾ ಅಂತ ಮೆಡಿಕಲ್ ಅಲ್ಲಿ ಕರಿತೀವಿ. ಇದೇನ್ ಮಾಡ್ತಾ, ಅದು ಬ್ಲೀಡ್ ಆದ ತಕ್ಷಣ ಬ್ರೈನ್ ಮತ್ತೆ ಕೆಳಗಡೆ ಪುಷ್ ಆಗುತ್ತೆ. ಆಮೇಲೆ ಅನ್ಕಾನ್ಷಿಯಸ್ ಆಗಿ ಕೋಮಾ ಸ್ಟೇಟಲ್ಲಿ ಬರ್ತಾರೆ. ಕೆಲವೊಬ್ರು ಬ್ಲೀಡ್ ಆಗ್ದಲೇ ಇರೋರು, ಲಕ್ಕಿ ಪೀಪಲ್, ಬ್ಲೀಡ್ ಆಗ್ದಲೇ ಇರೋರು ಏನಾಗ್ತದೆ, ಬರ್ತಾ 5-10 ವರ್ಷ 10 ವರ್ಷ ಇದ್ದು ಅವ್ರಿಗೆ ಅದರಿಂದ ಲಾಟ್ ಆಫ್ ಪಾರ್ಕಿನ್ಸನ್ಸ್ ಥರ ಸಿಂಪ್ಟಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಲೋ ಆಗಿಬಿಡ್ತಾರೆ, ನೆನಪಿನ ಶಕ್ತಿ ಕಳ್ಕೊಂಡ್ಬಿಡ್ತಾರೆ, ಆಮೇಲೆ ಯಾವಾಗಲೂ ಮಲ್ಗೆ ಇರ್ತಾರೆ. ಆಮೇಲೆ ಪ್ರತಿ ಸಲ ಎದ್ದಾಗ ಫ್ರೆಶ್ ಇರ್ತಾರೆ, ಬೆಳಗ್ಗೆ ಮಧ್ಯಾಹ್ನ ಆದಮೇಲೆ ಯಾವಾಗಲೂ ಮಲ್ಕೊಳ್ಳೇಬೇಕು, ನನಗೆ ಆಗೋದಿಲ್ಲ, ಸುಸ್ತಾಗುತ್ತೆ, ತಲೆನೋವು ಬರುತ್ತೆ, ಮಲ್ಕೊಂಡ್ರೆ ಸರಿ ಆಗ್ತದೆ ಅಂತ. ಈ ರೀತಿ ಜೀವನ ಪರ್ಯಂತ ಬೆಡ್ ಮೇಲೆ ಕೆಳಗುವಂಥ ಪರಿಸ್ಥಿತಿ ಬರ್ತದೆ. ಬ್ಲೀಡ್ ಆದರೆ ಈ ಸಾವು ನೋವುಗಳಾಗೋದು ಈ ಬ್ಲೀಡಿಂದ, ಕಾಂಪ್ಲಿಕೇಶನಿಂದ. ನಮ್ಮಲ್ಲಿ ಭಾಳಷ್ಟು ಜನ ಫಸ್ಟ್ ಟೈಮ್ ಬ್ಲೀಡಿಂಗ್ ಆಗೋವರೆಗೂ ಕಾಯ್ದು ಡಯಾಗ್ನೋಸ್ ಆಗದಲ್ಲಿ ಬ್ಲೀಡಿಂಗ್ ಆದಮೇಲೆ ಬರ್ತಾರೆ. ಅವಾಗ ಟ್ರೀಟ್ ಮಾಡೋದಾಗಲಿ ಡಯಾಗ್ನೋಸ್ ಮಾಡೋದು ತುಂಬ ಕಠಿಣ. ಸೊ ಇದು ಅವೇರ್ನೆಸ್ ಇಂದ ಇದು ಆಗ್ತಾ ಇರುವಂಥ ಪ್ರಾಬ್ಲಮ್.
ಹೌದು, ಅಂದ್ರೆ ಅವೇರ್ನೆಸ್ ಕಡಿಮೆ ಇದೆ ಜನರಲ್ಲಿ, ಅದ್ರ ಬಗ್ಗೆ ಗೊತ್ತಿಲ್ಲ ಈ ತರ ಒಂದು ಸಮಸ್ಯೆ ಇದೆ ಅಂತ. ಸೊ ನೀವ್ ಹೇಳ್ದಂಗೆ ಕಾಮನ್ ಆಗಿ ತಲೆನೋವು ನಾರ್ಮಲ್ ಅಂತ ಹೇಳಿ ಅದನ್ನ ಬಿಟ್ಟು ಬಿಡ್ತಾರೆ ಅಂತ. ಸೊ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳಿದ್ರಿ. ಅಂದಾಜು ಎಷ್ಟು ಟೈಮ್ ತನಕ ನಾವ್ ಅದನ್ನ ಹಾಗೆ ಕ್ಯಾರಿ ಮಾಡಿದ್ರೆ ಆಸ್ಪತ್ರೆಗೆ ಹೋಗದೆ ಇದ್ದಾಗ ಮುಂದೆ ಸಮಸ್ಯೆ ಆಗಬಹುದು? ನೋಡಿ, ಇದರಲ್ಲಿ ಬಹಳಷ್ಟು ಚಿಕಿತ್ಸಾ ವಿಧಾನಗಳಿದಾವೆ. ನಾವು ಎಲ್ಲ ಕಾಯಿಲೆಗೂ ಸಂಬಂಧಪಟ್ಟ ಹಾಗೆ ಯಾವಾಗ ಡಯಾಗ್ನೋಸಿಸ್ ಬೇಗ ಆಗ್ತದೆ ಅದ್ರ ಟ್ರೀಟ್ಮೆಂಟು ಈಸಿ, ಲಾಂಗ್ ಟರ್ಮ್ ರಿಸಲ್ಟ್ಸ್ ಕೂಡ ಒಳ್ಳೇದು. ಇದೇ ರೀತಿ ಇದರಲ್ಲೂ ಕೂಡ ಮೊದಲ 3 ತಿಂಗಳು ನೀವೇನಾದ್ರೂ ಟ್ರೀಟ್ಮೆಂಟ್ ಮಾಡಿದ್ರೆ ಬಹಳ ಸರಳ ವಿಧಾನದಲ್ಲಿ ಟ್ರೀಟ್ ಮಾಡ್ಬೋದು. ಆದ್ರೆ 3 ತಿಂಗಳು ದಾಟ್ತು ಅಂದಾಗ ನಿಮ್ಮ ಹೆಡ್ಡೇಕ್ ಯಾವಾಗಲೂ ಕಾನ್ಸ್ಟೆಂಟ್ ಆಗೋಗುತ್ತೆ. ಇವಾಗ ಮಲ್ಕೊಂಡ್ರೆ ಸರಿ ಆಗೋದು, ಎದೊಡ್ರೆ ಸರಿ ಇದಾಗೋದು, ಅದು ಹೊರಟೋಗ್ಬಿಡುತ್ತೆ. ಕಾನ್ಸ್ಟೆಂಟ್ ಆಗಿ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಕಾನ್ಸ್ಟೆಂಟ್ ಆಗಿ ಹೆಡ್ಡೇಕ್ ಸ್ಟಾರ್ಟ್ ಆದಾಗ ನೀವು ಹಳೇದು ಹೆಡ್ಡೇಕ್ ಮಲ್ಕೊಂಡ್ರೆ ಅಥವಾ ಹೆದ್ರೆ ವ್ಯತ್ಯಾಸ ಇತ್ತಲ್ಲ ಅದನ್ನ ಮರ್ತು ಬಿಡ್ತೀರಾ. ಡಾಕ್ಟರ್ ಹತ್ರ 3 ತಿಂಗಳಾದ್ಮೇಲೆ ಹೋಗ್ತೀರಾ, ನಂಗೆ ಬರೀ ಹೆಡ್ಡೇಕ್ ಅಂತ ಹೇಳ್ತೀರಾ. ಅವರು ಸ್ಕ್ಯಾನ್ ಮಾಡಿಸೋದಿಲ್ಲ, ಅವರು ಸಸ್ಪೆಕ್ಟ್ ಮಾಡಲ್ಲ, ಯಾಕಂದ್ರೆ ಈ ಹಿಸ್ಟ್ರಿನೇ ಕೊಟ್ಟಿರೋದಿಲ್ಲ. ಹೌದು, ಹೇಳೇ ಇರೋದಿಲ್ಲ. ನಮಗೆ ಮಲಗಿದಾಗ ಕಡಿಮೆ ಆಗುತ್ತೆ, ಎದ್ದಾಗ ಜಾಸ್ತಿ. ನಾವಾಗೆ ಕೇಳಬೇಕು, ಅವ್ರಾಗೆ ಹೇಳೋದೇ ಇಲ್ಲ. ಯಾಕಂದ್ರೆ ಅದ್ರಕ್ಕೆ ಇಂಪಾರ್ಟೆನ್ಸ್ ಅವ್ರಿಗೆ ಗೊತ್ತಿರೋಲ್ಲ. ಇದು ಪೇಷಂಟ್ ತಪ್ಪು ಅಂತ ಹೇಳೋದಿಲ್ಲ, ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಏನು, ಅದರಿಂದನೇ ಒಂದು ಡಯಾಗ್ನೋಸಿಸ್ ಮಾಡ್ಬೋದು, ಅದರಿಂದ ಒಂದು ಜೀವ ಉಳಿಸ್ಬೋದು ಅನ್ನೋ ಅರಿವು ಅವ್ರಿಗಿಲ್ಲ. ಹಾಗಾಗಿ ಇದು ಪ್ರಾಬ್ಲಮ್ ಆಗ್ತದೆ. ಆಮೇಲೆ 3 ತಿಂಗಳಾದ್ಮೇಲೆ ಟ್ರೀಟ್ಮೆಂಟ್ ಸಿಂಪಲ್ ಆಗಿ ಮಾಡೋಕ್ಕಾಗೋದಿಲ್ಲ. ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ ಹೋಗ್ಬೇಕಾಗ್ತದೆ. ಅವಾಗ ಮೇಜರ್ ಸರ್ಜರೀಸ್ ಮಾಡಿಸ್ಕೋಬೇಕಾಗ್ತದೆ. ಅದಕ್ಕಿಂತ ಮುಂಚೆ ಬಂದ್ರೆ ಸರಳ ವಿಧಾನದಲ್ಲಿ ನಾವು ಹಲವಾರು ಚಿಕಿತ್ಸೆಗಳಿದಾವೆ, ಅದರಲ್ಲೇ ನಾವು ಕ್ಯೂರ್ ಮಾಡುವಂತ ಚಾನ್ಸಸ್ ಹೈ ಇದೆ ವಿತೌಟ್ ಸರ್ಜರಿ. ಅದಕ್ಕೆ ನಾನು ಹೇಳೋದು, ಬೇಗ ಅರಿವಿದ್ರೆ ಬೇಗ ಹಾಸ್ಪಿಟಲ್ಗೆ ಬಂದ್ರೆ ಸಿಂಪಲ್ ರೀತಿಯಲ್ಲೇ ಟ್ರೀಟ್ ಮಾಡಿ ಅವ್ರನ್ನ ನಾರ್ಮಲ್ ಆಗಿ ಮಾಡ್ಬೋದು. ಎಷ್ಟು ಲೇಟ್ ಆಗ್ತದೋ, ಎಸ್ಪೆಷಲಿ 3 ತಿಂಗಳು 11ರಿಂದ 12 ವಾರವರೆಗೂ ತಡೆಯುತ್ತೆ. ಅದಾದ್ಮೇಲೆ ಆ ಹೋಲ್ ದೊಡ್ಡದಾಗ್ಬಿಡ್ತದೆ. ನಾವು ಏನೇ ಮಿನಿಮಲ್ ಟ್ರೀಟ್ಮೆಂಟ್ ಕೊಟ್ರೆ ಅದು ನಿಲ್ಲೋದಿಲ್ಲ. ಅದಕ್ಕೆ ಮೇಜರ್ ಸರ್ಜರಿನೇ ಮಾಡ್ಬೇಕಾಗ್ತದೆ. ಓಕೆ. ಸೊ ಈಗ ತಲೆನೋವಲ್ಲೂ ಕೆಲವರು ಹೇಳ್ತಾರೆ ನನ್ಗೆ ಒಂದೇ ಸೈಡ್ ತಲೆನೋವು ಇರುತ್ತೆ, ಅಥವಾ ಒಂದೇ ಲೈಕ್ ರೈಟ್ ಅಲ್ಲೇ ಇರುತ್ತೆ, ಲೆಫ್ಟ್ ಅಲ್ಲೇ ಇರುತ್ತೆ, ಅಥವಾ ನೆತ್ತಿಲೇನೋ ಎಳ್ದಂಗ ಆಗ್ತಾ ಇದೆ ಅಂತಂದ್ರೆ ತಲೆನೋವು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ಹೀಗೆ ಪರ್ಟಿಕ್ಯುಲರ್ ಆಗಿ ತಲೆನೋವು ಬರುತ್ತೆ ಅಂತ ಏನಾದ್ರು ಇದೆ? ಅದು ಬಹಳ ಇಂಪಾರ್ಟೆಂಟ್. ಮೈಗ್ರೇನ್ ಅಂತ ಹೇಳ್ತೀವಲ್ಲ ನಾವು, ಅದರಲ್ಲಿ ಅರ್ಧ ತಲೆನೋವು ಕಾಮನ್ ಆಗಿ. ಈ ಟೆನ್ಷನ್ ಟೈಪ್ ಹೆಡ್ಡೇಕ್ ಅಂತೀವಿ, ನತ್ತಿ ಮೇಲೆ ಬರುವಂತದ್ದು. ಇದರಲ್ಲಿ ಏನಾಗ್ತದೆ, ನಾನು ಅವಾಗಲೇ ಹೇಳಿದಾಗೆ ಪೊಸಿಷನ್ ಜೊತೆ ವೇರಿಯೇಷನ್ ಬಿಟ್ಟು ಅದನ್ನ ಬಿಟ್ಟು ಈ ತಲೆ ಹಿಂಭಾಗ ಕುತ್ತಿಗೆ ಹತ್ರ ನನ್ಗೆ ಯಾವಾಗ್ಲೂ ಈ ಕಡೆನೆ ಬರ್ತದೆ. ಇಲ್ಲಿ ಮುಂದೆ ಯಾವತ್ತೂ ಹೇಳೋದಿಲ್ಲ ಅವರು. 2 ಕಿವಿ ಇದೆಯಲ್ಲ ಅದ್ರ ಹಿಂಭಾಗ ಯಾರೋ ಹಿಂದೆಣಿಂದ ಎಳಿತಾ ಇದ್ದಾರೆ ನನಗೆ. ಈ ಕುತ್ತಿಗೆ ಭಾಗ ಹಿಂಭಾಗ ನನ್ಗೆ ಹೇಳ್ದಂಗೆ ಆಗುತ್ತೆ. ಕೂತಿದ್ರೆ ಸಾಕು, ತಕ್ಷಣ ಒಂದು 2 ನಿಮಿಷದಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಮಲ್ಕೊಂಡ ತಕ್ಷಣ ಡಿಸಪಿಯರ್ ಆಗುತ್ತೆ. ಸೊ ಹಿಂಭಾಗದ ತಲೆ ಕುತ್ತಿಗೆ ಭಾಗದಲ್ಲಿ ನೋವು ಮಲ್ಕೊಂಡ್ರೆ ಸರಿ ಆಗುವಂತ ಲಕ್ಷಣಗಳು ಕಂಡು ಬಂದ್ರೆ ದಯವಿಟ್ಟು ನೀವು ಆಸ್ಪತ್ರೆಗೆ ಹೋಗಿ ತೋರಿಸ್ಬೇಕಾಗ್ತದೆ. ಆಮೇಲೆ ಈ ಸಂದೇಹ ನೀವೇ ಮಾಡ್ಕೋಬೇಕು. ಎಷ್ಟೊಂದ್ಸಲ ನಮ್ಮ ಪೇಷಂಟ್ಸ್ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡು ಬಂದು ಇದು ಸ್ಪೈನಲ್ CSF ಲೀಕ್ ಅಂತ ಅವರೇ ಕೇಳ್ತಾರೆ. ಈಗ ಆ ಅವೇರ್ನೆಸ್ ಬಂದಿದೆ. ಅದು ಡಾಕ್ಟರ್ಸ್ಗೂ ಈ ಡಿಸೀಸ್ ಬಗ್ಗೆ ಅವೇರ್ನೆಸ್ ತುಂಬಾ ಕಡಿಮೆ ನಾನು ಹೇಳಬೇಕು ಅಂತಂದ್ರೆ. ಯಾಕಂದ್ರೆ ಇದ್ರ ಡಿಸೀಸ್ ನಾವು 2000 ಇಸ್ವಿ ಆದ್ಮೇಲೆ ಬಹಳಷ್ಟು ಪ್ರಚಲಿತದಲ್ಲಿ. ಮೊದಲು ಈ ಡಯಾಗ್ನೋಸಿಸ್ ಇರಲಿಲ್ಲ. ಯಾಕಂದ್ರೆ ನಮ್ಗೆ ಅವಾಗ ಬೇಕಾಗಿದ್ದ ಸ್ಕ್ಯಾನರ್ಸ್ ಆಗಲಿ, MRI ಆಗಲಿ, ಅಥವಾ ಈ ಡಿಸೀಸ್ ಅವೇರ್ನೆಸ್ ಬಹಳ ಕಡಿಮೆ ಇತ್ತು. ಇದು ಬಹಳ ಮಿಸ್ ಆಗ್ತಿತ್ತು. ಈಗೀಗ 2000 ಇಸ್ವಿ ಆದಮೇಲೆ, ಲಾಸ್ಟ್ 2020 ಆದಮೇಲಂತೂ ಭಾಳ ಇದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ. ಬಟ್ ನಾನು ಹೇಳಬೇಕು ಅಂತಂದರೆ ಮೋರ್ ದೆನ್ 50% ಡಾಕ್ಟರ್ಸ್ಗೆ ಈ ಡಿಸೀಸ್ ಕೇಳು ಇರೋದಿಲ್ಲ, ಅವೇರ್ನೆಸ್ ಇರೋದಿಲ್ಲ. ಅಲ್ಲೇನೆ ಈ ಪೇಷಂಟ್ ಮತ್ತೆ ಡಾಕ್ಟರ್ಸ್ ನಡುವೆ ಪ್ರಾಬ್ಲಮ್ ಆಗೋದು, ಮತ್ತೆ ಅದರಲ್ಲೇ ಡಿಲೇ ಆಗೋದು ಡಯಾಗ್ನೋಸಿಸ್. ಹಾಗಿದ್ರೆ ಈ ಒಂದು ಪ್ರಾಬ್ಲಮ್ ಉಂಟಾಗೋದಕ್ಕೆ ಅಥವಾ ಸ್ಪೈನಲ್ CSF ಲೀಕಿಗೆ ಮುಖ್ಯ ಕಾರಣ ಏನು ಅಂತ? ಹೌದು, ಈಗ CSF ಲೀಕ್ ಆಗಬೇಕು ಅಂತಂದರೆ ಆ ಡ್ಯೂರಾ ಅನ್ನೋ ಒಂದು ಪೊರೆ ಏನಿದೆ ಅದು ಭಾಳ ಟಫ್, ಸ್ಕಿನ್ಗಿಂತ ದಪ್ಪಾದ ಒಂದು ಚರ್ಮದ ಥರ. ಅದು ಅಷ್ಟು ಬೇಗ ತೂತ ಆಗೋದಿಲ್ಲ. ಇದು ಮೋಸ್ಟ್ ಆಫ್ ದ 80% ಕೇಸಸ್ಸಲ್ಲಿ ತಾನಾಗೆ ತೂತ ಆಗುವಂಥ ಸಿಚುವೇಶನ್ ಬರ್ತದೆ. ಅದಕ್ಕೆ ಸ್ಪಾಂಟೇನಿಯಸ್ ಸ್ಪೈನಲ್ CSF ಲೀಕ್ ಅಂತ ಹೇಳ್ತೀವಿ. ಏನಾಗ್ತದೆ ಅಂತ ಅಂದರೆ, ಬೆನ್ನಿನ ಭಾಗದಲ್ಲಿ ವೇರ್ ಆ್ಯಂಡ್ ಟೇರ್ ಆಗಿ ಮೂಳೆ ಇರುತ್ತೆ ಆ ಪೊರೆ ಮುಂದೆ. ಆ ಮೂಳೆಯಲ್ಲಿ ಈ ಮುಳ್ಳಿನ ತರ ಚೂಪಿನ ಕೋನಗಳಲ್ಲಿ ಬೆಳ್ಕೊಳ್ಳುತ್ತೆ ಮೂಳೆ, ಚೂಪಾದ ಮೂಳೆ ಬೆಳ್ಕೊಳ್ಳುತ್ತೆ. ಅದು ವೇರ್ ಆ್ಯಂಡ್ ಟೇರ್ ಆಗಿ ಎಲ್ಲರಿಗೂ ಬೆಳ್ಕೊಳ್ಳುತ್ತೆ. ಕೆಲವರಿಗೆ ಸ್ವಲ್ಪ ಶಾರ್ಪ್ ಆಗಿರುತ್ತೆ. ಅದೇನಾಗುತ್ತೆ, ಈ ಸ್ಯಾಂಡ್ ಪೇಪರ್ ತರ ಅದನ್ನ ರಬ್ ಮಾಡ್ತಾ ಇರುತ್ತೆ. ನಾವು ಡೈಲಿ ಆಕ್ಟಿವಿಟೀಸ್ ಇರುವಾಗ ನಾವು ಬಗ್ತೀವಿ, ಓಡಾಡ್ತಾ ಇರ್ತೀವಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಬೈಕ್ ಹೊಡಿತಾ ಇರ್ತೀವಿ, ಸ್ವಿಮ್ಮಿಂಗ್ ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಸ್ಲೋಲಿ ಅದು ರಬ್ ಮಾಡ್ತಾ ಇರುತ್ತೆ ಸ್ಯಾಂಡ್ ಪೇಪರ್ ತರ. ಒಂದು ಫೈನ್ ಡೇ ಯಾವುದಾದ್ರೂ ಜರ್ಕ್ ಆಯಿತೋ, ಏನೋ ಒಂದು ವೆಯ್ಟ್ ಲಿಫ್ಟ್ ಮಾಡಿದ್ರಿ ನೀವು, ಅವಾಗ ಮಾಡಿದಾಗ ಅದು ಇಟ್ ಗಿವ್ಸ್ ಅವೇ, ಅಂದು ತೂತ ಆಗಿಬಿಡ್ತದೆ. ತಕ್ಷಣ ಫ್ಲೂಯಿಡ್ ಬರುತ್ತೆ. ಆಗ ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಇಲ್ಲಿ ಕುತ್ತಿಗೆ ಹತ್ರ ಸಡನ್ ನೋವು ಬಂತು, ಏನೋ ಗಿವ್ ಅವೇ ಫೀಲ್ ಆಯಿತು, ಆಮೇಲೆ ನನಗೆ ವಿಪರೀತ ತಲೆನೋವು ಬಂತು, ನಾನು ಮಲ್ಕೊಬಿಟ್ಟೆ. ಆಮೇಲೆ ಸ್ವಲ್ಪ ಸಮಾಧಾನ ಅನಿಸ್ತು, ಮತ್ತೆ ಎದ್ದೆ, ಮತ್ತೆ ತಲೆನೋವು ಸ್ಟಾರ್ಟ್ ಆಯಿತು, ಮತ್ತೆ ಮಲ್ಕೊಂಡೆ, ಮತ್ತೆ ಸರಿ ಆಯಿತು. ಈ ರೀತಿ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಆಫ್ ದೆಮ್ ಆ ಮೂಳೆಯ ಇಶ್ಯೂಯಿಂದ.
ಆಮೇಲೆ ಇನ್ನೊಂದು ಕಾಯಿಲೆ ಇದೆ, ಆ ಡ್ಯೂರಾ ಏನಿದೆಯಲ್ಲ, ಅದು ಕವರಿಂಗ್ ಏನಿದೆಯಲ್ಲ, ಅಲ್ಲಿ ಒಂದು ಸ್ವಲ್ಪ ಸಿಸ್ಟ್ ಅಂತ ಫಾರ್ಮ್ ಆಗುತ್ತೆ, ಅಲ್ಲಿ ನರಗಳು ಹೋಗ್ತಾ ಇರುತ್ತೆ ಸ್ಲೀವ್ಸಲ್ಲಿ. ಆ ಡ್ಯೂರಾಯಿಂದ ಕೈಗೆ ಮತ್ತು ಕಾಲಿಗೆ ನರಗಳು ಹೋಗ್ತವೆ. ಆ ನರ್ವ್ ಎಲ್ಲ ಒಂದು ನೀರು ತುಂಬಿದ ಗುಳ್ಳೆ ಬಲೂನ್ ಥರ ಫಾರ್ಮ್ ಆಗುತ್ತೆ. ಆ ಗುಳ್ಳೆ ಯಾವಾಗಾದ್ರೂ ಹೊಡ್ಕೊಂಡ್ರೆ ಇದೆಲ್ಲ ಕ್ರಮೇಣವಾಗಿ ವೇರ್ ಆ್ಯಂಡ್ ಟೇರ್ ಆಗಿ ಅಂತ ಬರುವಂಥ ಕಾಯಿಲೆ. ಕೆಲವೊಂದ್ಸಲ ಆ ಫ್ಲೂಯಿಡ್ ಡೈರೆಕ್ಟ್ ಆಗಿ ವೇನ್ಸ್ ಬ್ಲಡ್ ವೆಸಲ್ ಒಳಗೆ ಎಂಟಿ ಆಗುತ್ತೆ, ಅದಕ್ಕೆ CSF ವೀನಸ್ ಫಿಸ್ಟುಲಾ ಅಂತ ಕರಿತೀವಿ ನಾವು. ಈ ರೀತಿನೂ ಆಗುವಂಥ ಮೂರು ಟೈಪ್ ಲೀಕ್ ಇದೆ. ಮೋಸ್ಟ್ ಕಾಮನ್ ಈ ಚೂಪಾದ ಮೂಳೆಯಿಂದ, ಅದ್ರ ಮುಂದೆನೇ ಮೂಳೆ ಇರ್ತದೆ, ಬೆನ್ನು ಮೂಳೆ ಪೊರೆ ಮುಂದೆ, ಅದು ಚೂಪಾಗಿರೋದ್ರಿಂದ ನಮ್ಮದು ದಿನನಿತ್ಯದ ಕೆಲಸದಲ್ಲಿ ಅದು ಸ್ಯಾಂಡ್ ಪೇಪರ್ ಥರ ರಬ್ ಆಗಿ ಒಂದಿನ ಫೈನ್ ರಪ್ಚರ್ ಆಗಿ ಹೋಲ್ ಆಗ್ತದೆ. ಈಗ ನಮಗೆ ಬರುವಂಥ 80% ಆಫ್ ದ ಕೇಸಸ್ ಇದೇ ಇರುತ್ತೆ. ಅವ್ರಿಗೆ ಏನು ಯಾರು ಬಂದು ಏನು ಮಾಡಿರೋದಿಲ್ಲ, ತನ್ನಷ್ಟಕ್ಕೆ ತಾನೇ ಆಗುವಂಥ ಇದು. ಅದಕ್ಕೆ ನಾವು ಇದಕ್ಕೆ ಸ್ಪಾಂಟೇನಿಯಸ್ CSF ಲೀಕ್ ಅಂತೀವಿ. ಸ್ಪಾಂಟೇನಿಯಸ್ ಅಂದರೆ ರೀಸನ್ ಇಲ್ಲ, ತನ್ನಷ್ಟಕ್ಕೆ ತಾನೇ ಆಗಿರೋದು. ಕೆಲವೊಂದ್ಸಲ ನಾವು ಬೆನ್ನಿನ ನೀರು ತೆಗಿತೀವಿ ಟೆಸ್ಟ್ಗಳಿಗೆ, ನರರೋಗಕ್ಕೆ ಚೆಕ್ ಮಾಡೋದಕ್ಕೆ. ಅನಸ್ತೀಶಾ ಡೆಲಿವರಿ ಟೈಮಲ್ಲಿ ಎಪಿಡ್ಯೂರಲ್ ಅನಸ್ತೀಶಾ ಕೊಡ್ತಾರೆ, ನೋವಾಗಬಾರ್ದು ತಾಯಿಗೆ ಅಂತ. ಅವಾಗ್ಲೂ ಅದೇನಾದರೂ ಮಿಸ್ ಆಗಿ ಡ್ಯೂರಾ ಹೋಲ್ ಆದರೆ ಈ ಥರ CSF ಲೀಕ್ ಆಗಿ ಅವ್ರಿಗೂ ಇದೇ ಥರ ಸಿಂಪ್ಟಮ್ ಆಗುತ್ತೆ. ಅದು ತನ್ನಷ್ಟಕ್ಕೆ ತಾನೇ ಕ್ಯೂರ್ ಆಗುತ್ತೆ ರೆಸ್ಟ್ ಮಾಡೋದ್ರಿಂದ. ಇದು ಸ್ಪಾಂಟೇನಿಯಸ್ ಆಗೋದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ, ಏನಾದರೂ ಪ್ರೊಸೀಜರ್ ಮಾಡಿ ಹೆಲ್ಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಗಲೇ ಹೇಳಿದಾಗೆ ಕೆಲವೊಂದು ಪ್ರೊಸೀಜರ್ಗಳಿದ್ದಾವೆ, ಆ ಪ್ರೊಸೀಜರ್ಗಳು ಮಾಡಿ ಅವ್ರನ್ನ ಕ್ಯೂರ್ ಮಾಡ್ಬೋದು ಇನಿಷಿಯಲ್ ಬೇಗ ಬಂದರೆ. ಓಕೆ, ಸೊ ನಮ್ಮ ದೇಹದ ಒಳಗಡೆನೆ ಆಗುವಂಥ ಚೇಂಜಸ್ ಇಂದ ಈ ಥರ ಆಗುತ್ತೆ ಅಂದ್ರೆ ಲೈಕ್ ಹೊರಗಡೆಯಿಂದ ನಾವು ಮಾಡುವಂಥ ಯಾವುದೋ ಮಿಸ್ಟೇಕ್ಸ್ ಆ ಥರ ಏನೂ ಇಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಡಿಸೀಸ್ ಅಲ್ಲಿ ಕಾರಣ ಏನು ಅಂತ ಬಂದಾಗ ನಮ್ದೇ ಲೈಫ್ ಸ್ಟೈಲು ಅಥವಾ ಬೇರೆ ಇನ್ನೇನೋ ರೀಸನ್ಸ್ ಇರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಡಿಫರೆಂಟ್ ಅಂತ ಹೇಳ್ಬೋದು. ನಮ್ಮ ದೇಹದ ಒಂದು ಭಾಗನೇ ಇನ್ನೊಂದು ಭಾಗಕ್ಕೆ ಒಂದು ತೊಂದರೆ ಕೊಡುವಂತದ್ದು ಅದು ಈ ರೋಗಕ್ಕೆ ಅದು ಅಪ್ಲೈ ಆಗ್ತದೆ. ಈಗ ಬೇರೆ ರೋಗಕ್ಕೆ ನಾವು ಸ್ಮೋಕ್ ಮಾಡಬೇಡಿ, ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಳ್ಳಿ, ಅದು ಇದೆಲ್ಲ ಇರ್ತದೆ. ಇದು ಆ ರೀತಿ ಇಲ್ಲ ಪಾಪ. ಈ ಪೇಷಂಟ್ಗಳು ಸಫರ್ ಆಗೋದು ಸ್ಪಾಂಟೇನಿಯಸ್ ಕಾಯಿಲೆಯಿಂದ, ತನ್ನಷ್ಟಕ್ಕೆ ತಾನೇ ಬರುವಂಥದ್ದು. ಅದಕ್ಕೆ ಯಾವುದೇ ಆದ ಜೀವನ ಶೈಲಿ ರಿಲೇಟೆಡ್ ಕಾರಣಗಳಿಂದ ಬರೋದಿಲ್ಲ, ತನ್ನಷ್ಟಕ್ಕೆ ತಾನೇ ಬರುವಂಥ ಕಾಯಿಲೆ ಇದು. ಡಾಕ್ಟರ್, ಹಾಗಿದ್ರೆ ಯಾವ ಏಜ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಬರಬಹುದು ಅಂತ ಆ ತರ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈ ಜನರಲ್ ಆಗಿ ಇದು ಬರೋದು ಮಿಡಲ್ ಏಜ್ ಅಂತ ಹೇಳ್ತೀವಿ. 25ರಿಂದ 55 ವರ್ಷದವ್ರಿಗೆ ಬಹಳ ಕಾಮನ್, ಎಸ್ಪೆಷಲಿ ಲೇಡೀಸ್ಗೂ ಬಹಳ ಕಾಮನ್. ಎಲ್ಲಿ ಅವ್ರಿಗೆ ಡ್ಯೂರಾ ಒಬ್ಬೊಬ್ಬರಿಗೆ ಬೈ ಬರ್ತೆ ವೀಕ್ ಇರುತ್ತೆ ಕೆಲವರಿಗೆ. ಸಮ್ ಡಿಸೀಸಸ್, ಈಗ ಮಾರ್ಫನ್ ಸಿಂಡ್ರೋಮ್, ಎಲ್ಲರ್ಡನ್ಲಾಸ್ ಅಂತ ಕೆಲವೊಂದು ಕಂಡೀಷನ್ ಇದೆ. ಅವ್ರಿಗೆ ಏನಾಗ್ತದೆ, ಈ ಚರ್ಮ ಕೂಡ ತಿನ್ನು, ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಈ ಡ್ಯೂರಾನು ತಿನ್ನಿರುತ್ತೆ, ಬೈ ಬರ್ತೆ, ಅವ್ರಿಗೆ ಬೇಗ ಬರ್ತದೆ ಇದು. ಅದು US ಅಲ್ಲಿ ಕೂಡ ಸ್ಟಡಿ ಮಾಡಿದ್ದಾರೆ, ಯಾಕೆ ಎಲ್ಲರಿಗೂ CSF ಲೀಕ್ ಆಗಲ್ಲ, ಕೆಲವೊಬ್ಬರಿಗೆ ಮಾತ್ರ ಯಾಕೆ ಆಗುತ್ತೆ. ಮೂಳೆ ಚೂಪಾಗಿ ಆಗೋದು ಒಂದು ಸಹಜವಾದ ನೈಸರ್ಗಿಕ ಕ್ರಿಯೆ ಅಂತ ಹೇಳ್ತೀವಿ. ಬಾಡಿಯಲ್ಲಿ ವಯಸ್ಸಾಗ್ತಾ ಆಗ್ತಾ ಎಲ್ಲರಿಗೂ ಮೂಳೆ ಶಾರ್ಪ್ ಆಗ್ತದೆ, ಆ ಜಾಗದಲ್ಲಿ ವೇರ್ ಆ್ಯಂಡ್ ಟೇರ್ ಆಗೋದ್ರಿಂದ ಆಗ್ತದೆ. ಬಟ್ ಎಲ್ಲರಿಗೂ CSF ಲೀಕ್ ಆಗೋದಿಲ್ಲ. ಕೆಲವ್ರಿಗೆ ಈ ಬೈ ಬರ್ತ್ ವೀಕ್ ಇರುತ್ತೆ ಡ್ಯೂರಾ, ಅದಕ್ಕೆ ಕೆಲವೊಂದು ಸಿಂಡ್ರೋಮ್ಸ್ ಅಂತ ಏನು ಹೇಳ್ತೇವೆ, ಕೊಲಾಜಿನ್ ಅಂತ. ಈ ನಮ್ಮ ಚರ್ಮ ಆಗಲಿ ಡ್ಯೂರಾ ಆಗಲಿ ಕೊಲಾಜಿನ್ ಇಂದ ಮಾಡಿರ್ತದೆ. ಆ ಕೊಲಾಜಿನ್ ಬೈ ಬರ್ತೆ ವೀಕ್ ಇರೋರಿಗೆ ಸ್ವಲ್ಪ ಇಂಜುರಿ ಆದ್ರೂ ಗಿವ್ ಅವೇ, ಟೇರ್ ಆಗುವಂಥದ್ದು ಇರ್ತದೆ. ಸೊ ಅದು ನಮಗೆ ದಿನನಿತ್ಯದಲ್ಲಿ ನಾವು ಅದು ಯಾವ ವ್ಯಕ್ತಿಗಳಿಗಾಗುತ್ತೆ ಅಂತ ಮುಖ ನೋಡಿ ಅಥವಾ ಅವ್ರದ್ದು ಶರೀರ ನೋಡಿ ಕಂಡುಹಿಡಿಯೋಕ್ಕಾಗೋದಿಲ್ಲ. ಅದನ್ನು ಟೆಸ್ಟ್ ಮಾಡಬೇಕಾಗ್ತದೆ ಜೆನೆಟಿಕ್, ಅದು ವಿಚ್ ಇಸ್ ನಾಟ್ ಪ್ರಾಕ್ಟಿಕಲ್ ಆ್ಯಕ್ಚುಲಿ. ಅದನ್ನು ಮಾಡ್ಸೋಕ್ಕೂ ಆಗೋದಿಲ್ಲ, ಅದಕ್ಕೇನು ಟ್ರೀಟ್ಮೆಂಟು ಇಲ್ಲದೆ ಇರೋದ್ರಿಂದ ನಾವು ಅದನ್ನೇ ಯಾವತ್ತೂ ಚೇಸ್ ಮಾಡೋದಿಲ್ಲ. ಬಟ್ ರೀಸನ್ ಗೊತ್ತಿರುತ್ತೆ, ಈ ರೀತಿ ಅವ್ರಿಗೆ ಶರೀರದಲ್ಲಿ ಹುಟ್ಟಿನಿಂದ ಇರುವಂಥ ಸಮಸ್ಯೆಯಿಂದ ಈ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಟ್ರೀಟ್ಮೆಂಟ್ ಎಲ್ಲರಿಗೂ ಸೇಮ್, ಯಾಕಂದರೆ ಅದನ್ನು ನಾವು ಜೆನೆಟಿಕ್ ಅದನ್ನೇನು ಸರಿ ಮಾಡೋಕ್ಕಾಗೋದಿಲ್ಲ. ಬಟ್ ಟ್ರೀಟ್ಮೆಂಟ್ ಮಾಡಿದ್ರೆ ಅವರು ನಮ್ಮ ನಾರ್ಮಲ್ ಪರ್ಸನ್ ಥರನೇ ರೆಸ್ಪಾಂಡ್ ಮಾಡ್ತಾರೆ. ಓಕೆ, ಈಗ ಆರಂಭಿಕ 3 ತಿಂಗಳ ಒಳಗಡೆ ಬಂದರು ಪೇಷಂಟ್, ತೋರಿಸ್ಕೊಂಡ್ರು, ಟೆಸ್ಟ್ ಆಯಿತು ಅಂದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ? ಒಂದು ವೇಳೆ ಲೇಟ್ ಆದಾಗ ಹೇಗೆ ಕಾಂಪ್ಲಿಕೇಶನ್ಸ್ ಎಲ್ಲ? ಭಾಳ ಮುಖ್ಯ, ಯಾಕಂದರೆ ಭಾಳ ಚಿಕ್ಕದಾಗಿನೇ ನಾವು ಕ್ಯೂರ್ ಮಾಡಿಬಿಡ್ಬೋದು. ಏನಂತಂದರೆ ಫಸ್ಟ್ ಬರ್ತಾರೆ, ಸಪೋಸ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಇವಾಗ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ, ಯಾರಿಗೋ ಈ ಥರ ಸಿಂಪ್ಟಮ್ ಆಯಿತು, ಅವ್ರು ಬೇಗ ಬಂದರು, 1 ವಾರದಲ್ಲೇ ಬಂದರು, 10 ದಿನದಲ್ಲೇ ಬಂದರು. ಅವ್ರಿಗೆ ನಾವೇನು ಹೇಳ್ತೀವಿ ಅಂತ ಅಂದರೆ, ಕೆಲವೊಂದ್ಸಲ 25% ಜನರಲ್ಲಿ ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಕೊಡ್ತೀವಿ. ಕಾಫಿ ಕುಡೀರಿ ಅಂತ ಹೇಳ್ತೀವಿ ಅವ್ರಿಗೆ ಜಾಸ್ತಿ, ಯಾಕೆಂದರೆ ಕೆಫಿನಲ್ಲಿ ಉತ್ಪತ್ತಿ ಜಾಸ್ತಿ ಆಗ್ತದೆ, ಬೆನ್ನಿನ ಫ್ಲೂಯಿಡ್, CSF ಫ್ಲೂಯಿಡ್ ಉತ್ಪತ್ತಿ ಜಾಸ್ತಿ ಆಗ್ತದೆ. ರೆಸ್ಟ್ ಮಾಡಿದಾಗ ನೈಸರ್ಗಿಕವಾಗಿ ನಮಗೂ ಈಗ ಒಂದು ಕೈಯಲ್ಲಿ ಗಾಯ ಆದಾಗ ನಾವು ಸ್ವಲ್ಪ ದಿನ ಬಿಟ್ಟರೆ ಅದು ಡ್ರೈ ಆಗಿ ಫೈಬ್ರೋಸಿಸ್ ಆಗಿ ಸ್ಕಾರ್ ಆಗ್ತದೆ. ಹಂಗೆ 100ಕ್ಕೆ 25 ಜನ ತನ್ನಷ್ಟಕ್ಕೆ ತಾನೇ ಕ್ಯೂರ್ ಮಾಡ್ಕೋತಾರೆ. 2 to 3 weeks ಅವ್ರಿಗೆ ಅಬ್ಸಲ್ಯೂಟ್ ಬೆಡ್ ರೆಸ್ಟ್ ಕೊಡ್ತೀವಿ. ಆಮೇಲೆ ಕಾಫಿ ಕುಡೀರಿ, ಸ್ವಲ್ಪ ಜಾಸ್ತಿ ಕೆಫಿನ್, ಮೆಡಿಸಿನ್ ಏನು ಬೇಕಾಗೋದಿಲ್ಲ. ಸ್ವಲ್ಪ ಪೇನ್ಗೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಬಿಟ್ರೆ ಇನ್ನೇನು ಕೊಡೋ ಅವಶ್ಯಕತೆ ಇಲ್ಲ. 2 ವಾರ ಕಾಯ್ಬೋದು. 2 ವಾರ ಕಾಯ್ದಾಗ ತುಂಬಾ ಜನ ತನ್ನಷ್ಟಕ್ಕೆ ತಾನೇ ಸರಿ ಆಗ್ತಾರೆ. ಆಮೇಲೆ 2 ವಾರನೂ ಸರಿ ಆಗಿಲ್ಲ ಅಂತಂದ್ರೆ ಇನ್ನೊಂದು ಸರಳವಾದ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಏನು ಹೇಳ್ತೀವಿ ಅಂತಂದ್ರೆ ಎಪಿಡ್ಯೂರಲ್ ಬ್ಲಡ್ ಪ್ಯಾಚ್ ಅಂತ ಹೇಳ್ತೀವಿ. ಏನಾಗ್ತದೆ ಅಂತಂದ್ರೆ
ನಾವು ಎಲ್ಲಿ ಲೀಕ್ ಇದೆ ಅಂತ ಹುಡುಕ್ಬೇಕು. ಸ್ಕ್ಯಾನ್ ಎಲ್ಲ ಮಾಡ್ತೀವಿ, ಅವ್ರಿಗೆ MRI ಮಾಡ್ತೀವಿ, ಆಮೇಲೆ ಒಂದು ಮೈಲೋಗ್ರಾಮ್ ಅಂತ ಮಾಡ್ತೀವಿ. ಯಾಕಂದರೆ ಈ ಸ್ಪೈನ್ ತಲೆಯ ಭಾಗದಿಂದ ಟೈಲ್ ಬೋನ್ವರೆಗೂ ಇರ್ತದೆ, ಅಲ್ಲಿ ಎಲ್ಲಿ ಲೀಕ್ ಆಗಿದೆ ಯಾರಿಗೆ ಗೊತ್ತು. ಇಷ್ಟು ಉದ್ದ ಇದೆ ಅದು, ಅಷ್ಟು ಪಾರ್ಟ್ ಅಂದ್ರೆ ಅಷ್ಟು ಇದ್ರಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು. ಅದು ಪಿನ್ ಹೋಲ್, ಪಿನ್ ಹೋಲ್ ಆಗಿರೋದ್ರಿಂದ ಸಣ್ಣ ತೂತ ಆಗಿರಬಹುದು, ಒಂದು 1-2-3 ಮಿಲಿಮೀಟರ್ ಇರ್ಬೋದು. ನಾವು ಇಷ್ಟುದ್ದ 45 ಇಂಚ್ ಸ್ಪೈನಲ್ಲಿ ಹುಡುಕ್ಬೇಕು ಒಂದು ಪಿನ್ ಹೋಲ್ನ. ಹೇಗೆ ಅಂದ್ರೆ ಈಗ ನೀವು ಟೈರ್ ಅಲ್ಲಿ ಪಂಚರ್ ಆದಾಗ ಹೇಗೆ ಟೈರ್ ಪಂಚರ್ ಹಾಕೋರು ನೀರೊಳಗಡೆ ಟೈರ್ನ ಸುತ್ತಿಸಿ ಹೋಲ್ ಹುಡುಕ್ತಾ ಇರ್ತಾರಲ್ಲ, ಆ ರೀತಿ. ಆದ್ರೆ ನಾವು ಆ ಥರ ಮಾಡೋಕ್ಕಾಗೋದಿಲ್ಲ ಮೆಡಿಕಲ್ ಕಂಡೀಷನ್ ಅಲ್ಲಿ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪೇಷಂಟ್ನ ಹೊಟ್ಟೆ ಭಾಗದಲ್ಲಿ ಮಲಗಿಸಿ ಒಂದು ಡೈ ಇಂಜೆಕ್ಟ್ ಮಾಡ್ತೀವಿ ಸ್ಪೈನ್ ಒಳಗಡೆ. ಆ ಡೈನ CT ಸ್ಕ್ಯಾನ್ ಮುಖಾಂತರ ನೋಡ್ತೀವಿ. ಡೈ ಒಳಗಡೆನೆ ಇರ್ಬೇಕು ಆಕ್ಚುಲಿ. ಅದು ಎಲ್ಲಿ ಹೊರಗಡೆ ಬಂತೋ ಹೋಲ್ ಇರುತ್ತೋ ಅಲ್ಲಿ ಹೊರಗಡೆ ಬಂದ್ಬಿಡುತ್ತೆ, ಎಲ್ಲಿ ಹೋಲ್ ಇರುತ್ತೆ ಅಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಅವಾಗ ನಾವು ಪಿನ್ ಪಾಯಿಂಟ್ ಮಾಡ್ತೀವಿ, ಇಲ್ಲಿದೆ ಹೋಲು. ಆಮೇಲೆ ಏನ್ ಮಾಡ್ತೀವಿ, ಆ ಹೋಲ್ ಇರೋ ಜಾಗದಲ್ಲಿ ಅವ್ರದ್ದೇ ತನ್ನ ಒಂದು 10-20 ml ಬ್ಲಡ್ ತೆಗಿತೀವಿ ವೇಯ್ನಿಂದ. ತೆಗೆದು ಅನಸ್ತಿಷಿಯಾ ಡಾಕ್ಟರ್ ಇರ್ತಾರೆ ನಮ್ಮ ಜೊತೆ, ಅವ್ರಿಗೆ ಅದು ಈಸಿ ಅವ್ರಿಗೆ. ಅದನ್ನ ತೆಗೆದು ಒಂದು ಬೆನ್ನಿನ ಎಲ್ಲಿ ಹೋಲ್ ಆಗಿದೆಯಲ್ಲ ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ CT ಸ್ಕ್ಯಾನ್ ಗೈಡೆನ್ಸ್ ಅಲ್ಲೇ. ಸೊ ನಾವು ಇಲ್ಲಿ ಇಂಜುರಿ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಭಾಳ ಸಿಂಪಲ್ ಪ್ರೊಸೀಜರ್, ಒಂದು 5-10 ನಿಮಿಷದಲ್ಲಿ ಮುಗಿಯುವಂಥ ಪ್ರೊಸೀಜರ್. CT ಸ್ಕ್ಯಾನಲ್ಲಿ ಪೇಷಂಟ್ ಮಲ್ಕೊಂತಾರೆ, ಎಲ್ಲ ಕ್ಲೀನ್ ಮಾಡಿ ಅವ್ರದ್ದು ಬ್ಲಡ್ ತಗೊಂಡು ಒಂದು 15-20 ml ಬ್ಲಡ್ ಎಲ್ಲಿ ಹೋಲಿದೆ ಅಲ್ಲಿ ಮಾತ್ರ ಇಂಜೆಕ್ಟ್ ಮಾಡಿ ಆ ಬ್ಲಡ್ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಆ ತೂತದ ಮೇಲೆ ಕೂರೋದ್ರಿಂದ ಅಲ್ಲಿ ಎಪ್ಕಟ್ಟುತ್ತೆ ರಕ್ತ ಹೊರಗಡೆ ಇಟ್ಟರೆ ನೀವು ನೋಡ್ಬೋದು ರಬ್ಬರ್ ತರ ಗಟ್ಟಿ ಆಗ್ಬಿಡುತ್ತೆ. ಅಲ್ಲಿ ಹಾಕಿದ ತಕ್ಷಣನೇ ಅಲ್ಲಿ ಹೋಗಿ ಹೆಪ್ಪಕಟ್ಟಿ ಗಟ್ಟಿ ಆಗೋದ್ರಿಂದ ಹೋಲ್ ಮುಚ್ಕೊಬಿಡುತ್ತೆ. ಆಮೇಲೆ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ ರೆಸ್ಟ್ ಮಾಡೋಕ್ಕೆ ಹೇಳ್ತೀವಿ. 24 hours ಬೆಡ್ ರೆಸ್ಟ್ ಮಾಡಿ ಒಂದು 3 ತಿಂಗಳು ಆ ಬ್ಲಡ್ ಹಾರ್ಡ್ ಆಗಿ ಅಲ್ಲಿ ಫೈಬ್ರೋಸಿಸ್ ಆಗಿ ಸ್ಕಾರ್ ಆಗಿ ಕ್ಲೋಸ್ ಆಗೋವರೆಗೂ ನೀವು ವೆಯ್ಟ್ ಲಿಫ್ಟ್ ಮಾಡಬೇಡಿ, ಟ್ವಿಸ್ಟ್ ಮಾಡಬೇಡಿ, ಸ್ವಿಮ್ಮಿಂಗ್ ಮಾಡಬೇಡಿ, ಜಿಮ್ ಮಾಡಬೇಡಿ. ಆಫ್ಟರ್ 3 months ನೀವು ರೂಟೀನಾಗಿ ಸ್ಲೋ ಆಗಿ ನೀವು ನಾರ್ಮಲಿಗೆ ಬನ್ನಿ ಅಂತ. ಇದರಲ್ಲಿ 60-70% ಕಾಯಿಲೆ ಇದರಲ್ಲೇ ಮುಗಿದೋಗ್ತದೆ. ಇನ್ನು ನನ್ನ ಅನುಭವದಲ್ಲಿ 80% ಜನಕ್ಕೆ ಇದರಲ್ಲಿ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಆದರೆ 3 ತಿಂಗಳು ಮೇಲ್ ಬರೋರು ಅಥವಾ ಈ ಥರ ಬ್ಲಡ್ ಪ್ಯಾಚಿಂದ ಸರಿ ಆಗದಲ್ಲೇ ಇರೋರು, ಲೇಟ್ ಆಗಿ ಬರೋರ್ಗಂತೂ ಈ ಬ್ಲಡ್ ಪ್ಯಾಚ್ ವರ್ಕ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ. 80 ಇದ್ದಿದ್ದು 20% ಆಗೋಗ್ತದೆ ಸಕ್ಸಸ್ ರೇಟ್. ಯಾಕಂದ್ರೆ ಲೇಟ್ ಆಗಿ ಬಂದಿರ್ತಾರೆ, ಹೋಲ್ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಕೇವಲ ಬ್ಲಡ್ ಇಂದ ಅದು ನಿಲ್ಲೋದಿಲ್ಲ. ಆಗ ನಮ್ಗೆ ಆಪ್ಷನ್ ಇಲ್ಲ. ಟ್ರೈ ಮಾಡಬಹುದು ಬ್ಲಡ್ ಸಿಂಪಲ್ ಅಂತ, ಬಟ್ ಫೇಲ್ಯೂರ್ ರೇಟ್ ಹೈ. ಫಸ್ಟ್ 3 ತಿಂಗಳಲ್ಲಿ 80%, 3 ತಿಂಗಳಾದ್ಮೇಲೆ ಅದು 20%ಗೆ ಹೋಗ್ಬಿಡ್ತದೆ. ಆಗ ಅಂಥವ್ರಿಗೆ ಏನು ಮಾಡ್ತೀವಿ ನಾವು ಅಂತ ಅಂದರೆ ಲೋಕಲೈಸ್ ಮಾಡಿ ನ್ಯೂರೋ ಸರ್ಜನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನ್ಯೂರೋ ಸರ್ಜನ್ಗೆ ತೋರಿಸ್ಕೊಡ್ತೀವಿ ಎಲ್ಲಿದೆ ನಿಮ್ಮ ಈ ಥರ ಇದೆ ಅಂತ. ಅವರಲ್ಲಿ ಓಪನ್ ಮಾಡಿ ಸ್ಟಿಚ್ ಮಾಡಬೇಕಾಗೋ ಪರಿಸ್ಥಿತಿ ಬರ್ತದೆ. ಅಂದರೆ ಆ ಹೋಲ್ನ ಇನ್ನೊಂದು ಪ್ಯಾಚ್ ಹಾಕಿ ಅದನ್ನು ಸ್ಟಿಚ್ ಮಾಡ್ತಾರೆ. ಸೊ ದಟ್ ಮೆಕ್ಯಾನಿಕಲ್ ಏನು ಡಿಫೆಕ್ಟ್ ಆಗಿದೆ ಅದನ್ನು ಕ್ಲೋಸ್ ಮಾಡೋವಂಥ ಒಂದು ಪ್ರೊಸೆಸ್. ಇಟ್ಸ್ ಎ ಮೇಜರ್ ಸರ್ಜರಿ, ಟೆಕ್ನಿಕಲಿ ಚಾಲೆಂಜಿಂಗ್, ಬಟ್ 100% ರಿಸಲ್ಟ್ಸ್ ಬರೋವಂಥ ಸರ್ಜರಿ. ಸೊ ಅದೊಂದು ಸರ್ಜರಿನ ಅವ್ರಿಗೆ ಮಾಡಬೇಕಾಗ್ತದೆ. ಅದೇ ಡೆಫಿನೆಟಿವ್ ಕ್ಯೂರ್ ಅಂತ ಪೇಷಂಟಲ್ಲಿ. ಸೊ ಈ 3 ಫೆಸಿಲಿಟಿ ಇರುವಂಥ ಸೆಂಟರ್ ಇರಬೇಕು, ಎಲ್ಲಿ ನೀವು ಡಯಾಗ್ನೋಸಿಸ್ ಮಾಡ್ಬೋದು, ಮೈಲೋಗ್ರಾಮ್ ಮಾಡಿ ಹೋಲ್ ಎಲ್ಲಿದೆ ಅಂತ ಕಂಡುಹಿಡಿಬೇಕು. ಭಾಳ ಕಷ್ಟ ಅದು. 1 ಮಿಲಿಮೀಟರ್ 2 ಮಿಲಿಮೀಟರ್ ಹೋಲ್ ಕಂಡುಹಿಡಿಯೋದು. ಅದು ಕರೆಕ್ಟಾಗಿ ಹೇಳಿದ್ರೆ ಅರ್ಧ ಕಾಯಿಲೆ ಟ್ರೀಟ್ ಮಾಡಿದಾಗೆ. 3ನೇದು ಎಪಿಡ್ಯೂರಲ್ ಬ್ಲಡ್ ಪ್ಯಾಚ್ ಹಾಕುವಂಥ ವ್ಯವಸ್ಥೆ ಇರಬೇಕು. ಮುಖ್ಯವಾಗಿ ಒಳ್ಳೆ ಸರ್ಜನ್ ಇರ್ಬೇಕು ಇದನ್ನ ಆಪರೇಟ್ ಮಾಡೋದು. ಅವಾಗಲೇ ಕಾಂಪ್ರಹೆನ್ಸಿವ್ ಸೆಂಟರ್ ತರ ನಾವು ವರ್ಕ್ ಮಾಡ್ಬೋದು. ಸೊ ಈ 3-4 ವ್ಯವಸ್ಥೆಗಳಿದ್ರೆ ನಾವು ಎಂಥ CSF ಲೀಕ್ ಎಷ್ಟೇ ಕಠಿಣವಾಗಿದ್ರು ಕ್ಯೂರ್ ಮಾಡ್ಬೋದು. ಓಕೆ ಡಾಕ್ಟರ್, ಈ ಕ್ವಶನ್ ನಿಮ್ಗೆ ಚೈಲ್ಡಿಶ್ ಅಂತ ಅನ್ನಿಸ್ಬೋದು, ಬಟ್ ನೀವು ಹೋಲ್ ಇದೆ ಅಂತ ಹೇಳಿದ್ರಿ. ಒಂದು ಹೋಲ್ ಇರುತ್ತೆ ಅಥವಾ ಮಲ್ಟಿಪಲ್ಸ್ ಹೋಲ್ ಇರುವಂತ ಚಾನ್ಸಸ್ ಇರುತ್ತೆ ಅಂತ? ಇಲ್ಲ, ಇದು ಬಹಳ ಒಳ್ಳೆ ಕ್ವಶನ್. ಇದು ಚೈಲ್ಡಿಶ್ ಕ್ವಶನ್ ಅಲ್ಲ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವು ನೋಡಿರೋ ಹಾಗೆ ಇದುವರೆಗೆ 2-3 ಹೋಲ್ ಇರೋವಂಥ ಯಾವುದೂ ಕೇಸ್ ಇಲ್ಲ. ಯಾಕಂದ್ರೆ ಮೂಳೆಗಳು ಶಾರ್ಪ್ ಆಗಿ ಬೆಳೆಯುತ್ತಲ್ಲ, ಆ ಥರ 3-4 ಕಡೆ ಬೆಳೆಯೋದಿಲ್ಲ. ಆ ಥರ ಅದು ಅಷ್ಟು ಅನ್ಫಾರ್ಚುನೇಟ್ ಯಾರು ಇರೋದಿಲ್ಲ. ಒಂದೇ ಹೋಲ್ ಇರುತ್ತೆ, ಜನರಲ್ ಆಗಿ ಒಂದೇ ಹೋಲ್ ಇರುತ್ತೆ. ಆಮೇಲೆ ಇನ್ನೊಂದು ಬೇರೆ ಥರನೂ ಲೀಕ್ ಆಗುವಂತ ಹೇಳಿದ್ದೀನಿ, ವೇನ್ಸ್ಗೆ ಕನೆಕ್ಟ್ ಆಗಿ ಫಿಸ್ಟುಲಾ ಆಗಿ ಅಲ್ಲಿಂದ ಹೋಗುವಂಥದ್ದು. ಅವು 2-3 ಇರ್ಬೋದು, ಬಟ್ ಈ ಥರ ಹೋಲ್ ಆಗುವಂಥದ್ದು ಇರಲಿಲ್ಲ. ಅದು ಯೂಶಲಿ ಒಂದೇ ಹೋಲ್ ಇರುತ್ತೆ. ಆಮೇಲೆ ನಾವು ಬ್ಲಡ್ ಏನು ಹಾಕ್ತೀವಲ್ಲ ಅದು ಒಂದೇ ಕಡೆ ಕೂರೋದು ಇಲ್ಲ, ಮೇಲೆ ಕೆಳಗೆ 2-3 ಕಡೆ ಹೋಗುತ್ತೆ. ಆ ಥರ ಇದ್ರೂ ಕೂಡ ಆ ಬ್ಲಡ್ ಅದನ್ನು ಕವರ್ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾವು ಹೈ ವಾಲ್ಯೂಮ್ ಬ್ಲಡ್ ಪ್ಯಾಚ್ ಅಂತ ಹಾಕ್ತೇವೆ. ಸೊ ದಟ್ ಹೆಂಗೆ ಅಂತ ಅಂದ್ರೆ ಬ್ಲೈಂಡ್ ಆಗಿ ಎಲ್ಲ ಕಡೆನೂ ಸ್ಮಿಯರ್ ಆಗಿಬಿಟ್ರೆ ಎಲ್ಲೇ ಹೋಲಿದ್ರು ಅದು ಗಮ್ ಇದ್ದಾಗೆ, ಫೆವಿಕ್ವಿಕ್ ಇದ್ದಾಗೆ ಎಲ್ಲಾದ್ರೂ ಕ್ಲೋಸ್ ಮಾಡ್ಕೊಳ್ಳುತ್ತೆ. ಬಟ್ ಜನರಲ್ ಆಗಿ ಒಂದೇ ಪಾಯಿಂಟಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ ಅದು ಎಕ್ಸ್ಟ್ರೀಮ್ಲಿ ರೇರ್. ನಾನು ಇದುವರೆಗೆ ನೋಡಿರೋ ಎಲ್ಲ ಕೇಸು ಒಂದೇ ಹೋಲ್ ಇರುತ್ತೆ. ಬಟ್ ಡಿಲೇ ಮಾಡಿ ಬಂದ್ರು ಅಂತ ಹೇಳಿದ್ರೆ ಆ ಹೋಲ್ ದೊಡ್ಡದಾಗುತ್ತೆ. ಬ್ಲಡ್ ಪ್ಯಾಚ್ ಇಂದ ಕ್ಯೂರ್ ಆಗೋದಿಲ್ಲ, ರೆಸ್ಟ್ ಮಾಡಿದ್ರು ಕ್ಯೂರ್ ಆಗೋಲ್ಲ, ಸರ್ಜರಿನೇ ಆಪ್ಷನ್. ಸೊ ಅವಾಗ ಗಮ್ ವರ್ಕ್ ಆಗೋದಿಲ್ಲ. ಇದಕ್ಕೆ ದೊಡ್ಡದೇ ತರಬೇಕಾಗುತ್ತೆ. ಓಕೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಜನರಿಗೆ? ನಾನು ಹೇಳ್ಬೇಕು ಅಂತಂದ್ರೆ ಇದರಲ್ಲಿ 99% ಜನಗಳಿಗೆ ಗೊತ್ತಿಲ್ಲ, ಮತ್ತೆ 50% ಡಾಕ್ಟರ್ಸ್ಗೂ ಗೊತ್ತಿಲ್ಲ.
ಸೊ ಹಾಗಾಗಿ ಈ ಕಾಯಿಲೆ ಬಗ್ಗೆ ಸುಮಾರು 5-6 ಜನ 1 ಲಕ್ಷ ಜನದಲ್ಲಿ 5-6 ಜನ ಈ ಕಾಯಿಲೆಯಲ್ಲಿ ಸಫರ್ ಆಗುವಂಥ ಪೇಷಂಟ್ಸು. ಇದು ಜಸ್ಟ್ ರಫ್ ಎಸ್ಟಿಮೇಷನ್. ನನ್ಗೆ ಗೊತ್ತಿರೋ ಪ್ರಕಾರ ಇದು ಬಹಳ ಹೈ ನಂಬರ್ ಇದೆ. ಬೆಂಗಳೂರಂಥ ದೊಡ್ಡ ಸಿಟಿಯಲ್ಲಿ ಈ ಥರ ನಮ್ಮ ಪಾಪ್ಯುಲೇಷನ್ಗೆ ನಮಗೆ ವರ್ಷಕ್ಕೆ ಸುಮಾರು 500-600 ಜನ ಈ ರೀತಿ ಕಾಯಿಲೆಯಲ್ಲಿ ತುತ್ತಾಗ್ತಾರೆ. ಆದರೆ ಹಾಸ್ಪಿಟಲಿಗೆ ಬರೋದು ಕೇವಲ 5-6 ಜನ. ಇನ್ನು 495 ಜನ ಎಲ್ಲಿದ್ದಾರೆ, ಏನು ಸಫರ್ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಇದಕ್ಕೆ ಒಂದೇ ಒಂದು ಕಾರಣ, ನಮ್ಮಲ್ಲಿ ಫೆಸಿಲಿಟಿ ಇಲ್ಲ ಅಂತಲ್ಲ, ಅವೇರ್ನೆಸ್ ಇಲ್ಲ. ಹೌದು, ಈ ಅವೇರ್ನೆಸ್ ಅಂದರೆ ಇಗ್ನೋರೆನ್ಸ್ ಏನು ಹೇಳ್ತೀವಲ್ಲ, ಇಗ್ನೋರೆನ್ಸ್ ಈಸ್ ಅ ಬಿಗ್ಗೆಸ್ಟ್ ಕಿಲ್ಲರ್ ದೆನ್ ದ ಡಿಸೀಸ್ ಅಂತ ಹೇಳ್ತೀವಿ. ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅವಾಗಲೇ ಅವರು ಹಾಸ್ಪಿಟಲಿಗೆ ಬರುವಂಥದ್ದು, ಅವಾಗಲೇ ಅವ್ರಿಗೆ ಲೈಫ್ ಕ್ವಾಲಿಟಿ ಆಫ್ ಲೈಫ್ ಇದೆಯಲ್ಲ ಇವ್ರದ್ದು ತುಂಬ 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 ಕೆಟ್ಟದಾಗಿರುತ್ತದೆ. ಪಾಪ ಮಲ್ಕೊಂಡೇ ಇರಬೇಕು, ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುತ್ತೆ, ಲೋನ್ಲಿನೆಸ್ ಅಂತ ಏನು ಹೇಳ್ತೀವಿ, ಡಿಪ್ರೆಷನ್ ಅಂತ ಏನು ಹೇಳ್ತೀವಿ. ಇವರಲ್ಲಿ 25% ಜನ CSF ಲೀಕ್ ಇಂದ ಸಫರ್ ಆಗೋ 25%, ಇದು ಅಮೆರಿಕನ್ ಸ್ಟಡಿಯಲ್ಲಿ ಮಾಡಿರೋದು. ದೇ ಹ್ಯಾವ್ ಕಮಿಟೆಡ್ ಸ್ಯೂಸೈಡ್ ಆರ್ ಥಾಟ್ ಆಫ್ ಕಮಿಟಿಂಗ್ ಸ್ಯೂಸೈಡ್ ಬಿಕಾಸ್ ಆಫ್ ಲೋನ್ಲಿನೆಸ್ ಅಂತ ಹೇಳಿದ್ದಾರೆ. ಮಲ್ಕೊಂಡೇ ಇರ್ತಾರೆ ಮನೆಯಲ್ಲಿ ಎಲ್ಲ, ಅವರು ಎದ್ದು ಕೂರೋದಿಲ್ಲ, ಟಿವಿನೂ ಕೂಡ ಸೀಲಿಂಗಿಗೆ ಫಿಕ್ಸ್ ಮಾಡ್ಕೊಂಡು ನೋಡ್ಬೇಕಾಗೋ ಪರಿಸ್ಥಿತಿ ಬರ್ತದೆ. ಅವ್ರಿಗೆ ಹಾರಿಜಾಂಟಲ್ ಲೈಫ್ ಅಂತ ಹೇಳ್ತೀವಿ, ಬೆಡ್ ಬೌಂಡ್ ಲೈಫ್. ಎದ್ರೆ ತಲೆನೋವು ಬರುತ್ತೆ, ಮಲ್ಕೊಂಡ್ರೆ ಸರಿ ಆಗುತ್ತೆ. ಎದ್ದಿಗೆ ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಅವ್ರ ಕೈಯಲ್ಲಿ ಆಗೋದಿಲ್ಲ. ಎದ್ದ ತಕ್ಷಣ ಸಿವಿಯರ್ ವಿಪರೀತವಾದ ತಲೆನೋವು ಬರುತ್ತೆ, ಗಿಡ್ಡಿನೆಸ್ ಬರುತ್ತೆ. ಹಾಗಾಗಿ ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಯಾಕಂದ್ರೆ ಯಾವಾಗಲೂ ಮಲಗಿರ್ಬೇಕು. ಒಬ್ಬ ಮನುಷ್ಯ ಎದ್ದು ಓಡಾಡಿಕೊಂಡು 4 ಜನ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ರೇನೆ ಮನುಷ್ಯ ಲೈವ್ ಆಗಿರ್ತಾರೆ. ಅದರ್ವೈಸ್ ದೇ ವಿಲ್ ಬಿಕಮ್ ಎ ವಿಕ್ಟಿಮ್ ಆಫ್ ದಿಸ್ ಸಿವಿಯರ್ ಡಿಪ್ರೆಷನ್, ಲೋನ್ಲಿನೆಸ್, ಹೆಲ್ಪ್ಲೆಸ್ನೆಸ್. ಅವರೆಲ್ಲ ಆಕ್ಟಿವ್ ಆಗಿದ್ದಾರೆ, ಸ್ಟ್ರಾಂಗ್ ಆಗೇ ಇದ್ದಾರೆ, ಬಟ್ ಎದ್ರೊಳಕ್ ಆಗ್ತಾ ಇಲ್ಲ. ಓಕೆ, ಸೊ ಅಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಇದು ಡಿಸೀಸ್ ಹೀಗಿದೆ ಅಥವಾ ಇದು CSF ಲೀಕ್ ಅನ್ನೋದು ಗೊತ್ತಿರೋದಿಲ್ಲ. ಈಗ ಹಾಗಾಗಿ ಅಮೆರಿಕದಲ್ಲೂ ಕೂಡ ಅವರು ಎಲ್ಲ ಪೇಷಂಟ್ಗಳು ಸೇರಿ ಸ್ಪೈನಲ್ CSF ಲೀಕ್ ಸೊಸೈಟಿ ಅಂತ ಪೇಷಂಟ್ ಸಪೋರ್ಟ್ ಗ್ರೂಪ್ ಮಾಡ್ಕೊಂಡು ದೇ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಫಾರ್ ಡಾಕ್ಟರ್ಸ್. ಸೊ ದಟ್ ಎಲ್ಲ ದೇಶದಲ್ಲೂ ಈ ಡಿಸೀಸ್ ಬಗ್ಗೆ ಅವೇರ್ನೆಸ್ ಆಗಬೇಕು, ನಮ್ಮಂಗೆ ಸಫರ್ ಆಗಬಾರ್ದು. ಎಲ್ಲ ಪೇಷಂಟ್ಗಳಿಗೂ ಕೂಡ ಇದರ ಟ್ರೀಟ್ಮೆಂಟ್ ಅವೈಲೇಬಲ್ ಇರಬೇಕು. ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೇ ಟ್ರೀಟ್ಮೆಂಟ್ ಡೆವಲಪ್ ಆಗೋದು, ಟ್ರೀಟ್ಮೆಂಟ್ ಮಾಡಿದ್ರೇ ಪೇಷಂಟ್ ಸರಿ ಆಗೋದು. ಹಾಗಾಗಿ ತುಂಬ ದೊಡ್ಡ ಸಪೋರ್ಟ್ ಗ್ರೂಪ್ ಇದೆ. ಆದರೆ ಇನ್ನು ಬೇರೆ ದೇಶಗಳಲ್ಲಿ ಇದ್ರದ್ದು ಅವೇರ್ನೆಸ್ ತುಂಬ 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 ಕಡಿಮೆ, ಇನ್ಕ್ಲೂಡಿಂಗ್ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು. ನಮ್ಮ ದೇಶದಲ್ಲಿ ಈಗೀಗ ಸ್ಟಾರ್ಟ್ ಆಗಿದೆ, ಬಟ್ ಆ್ಯಸ್ ಐ ಟೋಲ್ಡ್ 99% ಜನಗಳಿಗೆ ಗೊತ್ತಿಲ್ಲ, 50% ಡಾಕ್ಟರ್ಸ್ಗೂ ಗೊತ್ತಿಲ್ಲ. ಓಕೆ, ಸೊ ಡಾಕ್ಟರ್ಸಿಗೆ ಗೊತ್ತಿರೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ತೀವಿ ಅಥವಾ ಕ್ಲಿನಿಕ್ಗೆ ಹೋಗ್ತೀವಿ ಅಂದಾಗ ಅಲ್ಲಿ ಡಾಕ್ಟರ್ಸಿಗೆ ಗೊತ್ತಿಲ್ಲ ಅಂದಾಗ ಅವರು ಫರ್ದರ್ ಟ್ರೀಟ್ಮೆಂಟ್ಗೆ ಅಥವಾ ಬೇರೊಂದು ಹಾಸ್ಪಿಟಲ್ಗೆ ರೆಫರ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಅಲ್ಲೇ ಅದು ಸ್ಟಾಪ್ ಆಗಿಬಿಡುತ್ತೆ, ಆ ಟ್ರೀಟ್ಮೆಂಟ್ ಅಲ್ಲೇ ನಿಲ್ಲಾಗುವಂತಹ ಚಾನ್ಸಸ್ ಕೂಡ ಇರಬಹುದು. ಅದಕ್ಕೆ ಕೂಡ ಈಗ ನಾವು ವಿ ಆರ್ ಇನ್ ದ ಎರಾ ಆಫ್ ಸೂಪರ್ ಸ್ಪೆಷಾಲಿಟಿ. ಈಗ ನಿಮಗೆ ಹೆಡ್ಏಕ್, ನಾನೇ ಯಾವಾಗಲೂ ನೀವು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಹತ್ರ ಸಣ್ಣ ಪುಟ್ಟ ಪಾಪ ಚಿಕ್ಕ ಊರುಗಳಲ್ಲಿ ಅವೈಲಬಿಲಿಟಿ ಇರಲ್ಲ, ಹೋಗೋಕ್ಕೂ ಆಗೋದಿಲ್ಲ. 2 ವಾರ ಈ ಥರ ಹೆಡ್ಏಕ್ ಇದ್ದಾಗ ಮಲ್ಕೊಂಡಾಗ ಸರಿ ಆಗೋದು, ಎದ್ದಾಗ ಜಾಸ್ತಿ ಆಗೋದು, 2 ವಾರ ರೆಸ್ಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಏನು ಕಡಿಮೆ ಆಗ್ತಿಲ್ಲ ಅಂತ ಅಂದ್ರೆ ನೀವು ಅಕ್ಕಪಕ್ಕ ತೋರಿಸಿದ್ರಿ ಚಿಕ್ಕ ಪುಟ್ಟ ಹಾಸ್ಪಿಟಲಲ್ಲಿ, ಆದರೂ ಸರಿ ಆಗ್ತಿಲ್ಲ ಅಂದಾಗ ಒಂದು ನೆನ್ಪಿಟ್ಕೋಬೇಕು, ನೀವು ನರರೋಗ ತಜ್ಞರು ಅಂದರೆ ನ್ಯೂರಾಲಜಿಸ್ಟ್, ಅವ್ರ ಹತ್ರ ಅಟ್ಲೀಸ್ಟ್ ಹೈಯರ್ ಕನ್ಸಲ್ಟೇಷನ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 2-3 ವಾರ ನಂತರನೂ ನಿಮ್ಮ ಹೆಡ್ಡೇಕ್ ಕಡಿಮೆ ಆಗ್ತಾ ಇಲ್ಲ, ಯಾವುದೇ ಔಷಧಿಗೂ ಪರಿಣಾಮ ಬೀರ್ತಾ ಇಲ್ಲ ಅಂದಾಗ ಖಂಡಿತವಾಗಿ ನ್ಯೂರಾಲಜಿಸ್ಟ್ನ ನೀವು ನೋಡಬೇಕಾಗ್ತದೆ. ಇಲ್ಲ ಅಂದರೆ ಡಯಾಗ್ನೋಸಿಸ್ ಆಗೋದು ಭಾಳ ಕಷ್ಟ. ಸೊ ಆ ಒಂದು ಇನ್ಫಾರ್ಮೇಷನ್ ಕೂಡ ಭಾಳ ಮುಖ್ಯ. ಡಾಕ್ಟರ್, ನೀವು ಹೇಳಿದ್ರಿ, ಸೊ ಈ ಒಂದು CSF ಲೀಕಿಗೆ ನಮ್ಮ ಲೈಫ್ ಸ್ಟೈಲ್ ಕಾರಣ ಆಗೋದಿಲ್ಲ, ಅಂದರೆ ನಾವು ಮಾಡುವಂಥ ಬೇರೆ ಯಾವುದೋ ತಪ್ಪುಗಳು ಕಾರಣ ಆಗೋದಿಲ್ಲ, ನಮ್ಮ ಬಾಡಿಯಲ್ಲೇ ಒಂದು ಚೇಂಜಸ್ ಆಗಿ ಈ ಥರ ಆಗುತ್ತೆ ಅಂತ. ಸೊ ಆವಾಗಲೇ ನಾನು ಅಂದ್ಕೊಂಡೆ, ಹಾಗಾದರೆ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಡಾಕ್ಟರ್ ಹೀಗೆ ಹೇಳಿದ್ರಲ್ವಾ ಅಂತ. ಸೊ ಸಾಧ್ಯ ಆಗುತ್ತಾ? ಅನ್ಫಾರ್ಚುನೇಟ್ಲಿ ಇದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ದಲೇ ಇರೋದ್ರಿಂದ ಈ ಕಾಯಿಲೆನ ನಾವು ಬರಬಾರ್ದು ಅಂತ ಏನಾದರೂ ಒಂದು ಎಕ್ಸಸೈಸ್ ಆಗಲಿ, ಡಯಟ್ ಆಗಲಿ, ಮಾತ್ರೆ ಔಷಧಿ ಆಗಲಿ, ಯಾವುದಾದ್ರೂ ಪ್ರೊಸೀಜರ್ ಆಗಲಿ, ಟೆಕ್ನಿಕ್ ಆಗಲಿ ಯಾವುದೂ ಇಲ್ಲ. ಇದು ಬಂದಾಗ ನಮ್ಮ ಕಂಟ್ರೋಲಿಗೆ ತಗೊಬೇಕೇ ಹೊರತು ಬರೋಕ್ಕಿಂತ ಮುಂಚೆ ನಮ್ಮ ಕಂಟ್ರೋಲಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ. ಈ ಥರ ಪರಿನೇ ಬೇರೆ. ಇದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಲ್ಲ, ಒಂದ್ ರೀತಿ ದುರಾದೃಷ್ಟ ಅಂತ. ಹೌದು. ಇದು ಲೈಫ್ ಸ್ಟೈಲ್ ಡಿಸೀಸಸ್ ಇದ್ರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫೈ ಮಾಡ್ಕೊಂಡು ಕಾಯಿಲೆನ ತಡೆಗಟ್ಟಬಹುದು. ಬಟ್ ಇದು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಕಾಯಿಲೆನೇ ಅಲ್ದಿರೋದ್ರಿಂದ ಇದನ್ನ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ಡಯಾಗ್ನೋಸಿಸ್ ಮತ್ತೆ ಟ್ರೀಟ್ಮೆಂಟ್ ನಮ್ಮ ಕೈಯಲ್ಲಿ ಇರ್ತದೆ. ಇದು ಬರೋದು ಅಥವಾ ಬರೋದಲ್ಲೇ ತಡೆಯುವಂತ ಒಂದು ಸಾಮರ್ಥ್ಯ ನಮ್ಮ ಕೈಯಲ್ಲಿ ಇಲ್ಲ. ಓಕೆ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಮೆಮೊರೇಬಲ್ ಕೇಸ್ ಅಥವಾ ಈ ತರ ಕೇಸ್ನ ನಾನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಆ ಥರ ಏನಾದರೂ ಇದೆಯಾ ಅಂತ? ಹೌದು, ಇವಾಗಲೇ ತಾನೇ ನಾನು ಅವ್ರ ಜೊತೆನೆ ಮಾತಾಡ್ಕೊಂಡೇ ಬರ್ತಾ ಇದ್ದೀನಿ. ಇಬ್ರು ಬಹಳ ವಿಶೇಷವಾದ ವ್ಯಕ್ತಿಗಳು ಅವರಿಬ್ರು, ನನಗೆ ಫ್ರೆಂಡ್ಸ್ ಥರನೇ. ಮೊದಲನೇದು ಅಂತ ಅಂದರೆ
ನಾನು ಇದರಲ್ಲಿ ಮೊದಲನೇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಯಾಕೆ ಈ ಕಾಯಿಲೆ ಬಂದು ಯಾಕೆ ನಾನು ಇದು ಮಾಡಿದೆ ಅಂದರೆ, ನನ್ನ ಮೊದಲ ಪೇಷಂಟ್ ನನ್ನ ಸ್ವಂತ ತಂಗಿ. 2 ವರ್ಷ ನನಗಿಂತ ಚಿಕ್ಕವಳು. ಅವಳಿಗೆ ಈ CSF ಲೀಕ್ ಆಯಿತು 2020ನೇ ಇಸ್ವಿ May 1, ಅದು ಅವಳ ಬರ್ತ್ಡೇ ಕೂಡ. ಅವತ್ತೇ ಅವಳಿಗೆ CSF ಲೀಕ್ ಆಯಿತು. ಬಟ್ ನನಗೂ ಅವಾಗ ಅವೇರ್ನೆಸ್ ಇರಲಿಲ್ಲ. ಬೇರೆ ಡಾಕ್ಟರ್ಸ್ ಥರ ನಾನು ಹಾಗೇ ಇದ್ದೆ. ನಾನು ಈ ಸ್ಪೆಷಾಲಿಟಿಲಿದ್ದರೂ ನನಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ನಾನು ಒಂದು ಡಯಾಗ್ನೋಸಿಸು ಮಾಡಿರಲಿಲ್ಲ. ಓಕೆ. ಅವಳು ನನಗೆ ಫೋನ್ ಮಾಡಿದ್ದೆ ಏನಂದರೆ, ನಾನು ಮಲ್ಕೊಂಡಾಗ ವಿಪರೀತ ಹೆಡ್ಡೇಕು, ಎದ್ದು ಕೂತ್ಕೊಂಡ್ರೆ ನಂಗೆ ತುಂಬ ತಲೆನೋವು. ನಾನು ಅಂದೆ, ನಿಮ್ಮ ಮನೇಲಿ ಎಲ್ಲರಿಗೂ ಕೋವಿಡ್ ಬಂದುಬಿಟ್ಟಿದೆ, ಎಲ್ಲ ಸ್ಟ್ರೆಸ್ ಆಗಿದ್ದೀರಾ, ನೀನು ರೆಸ್ಟೇ ಮಾಡಿಬಿಡು, ಇನ್ನೊಂದು 3 ದಿನ ಬಿಟ್ಟು ಫೋನ್ ಮಾಡೋಣ ಅಂತ. 3 ದಿನ ಬಿಟ್ಟು ಅವಳದೇ ಫೋನ್ ಬಂತು, ಇದು ಜಾಸ್ತಿ ಆಗ್ತಾ ಇದೆ, ನನಗೆ ಆಗ್ತಾನೆ ಇಲ್ಲ ಅಂತ. ಅವಾಗ ಎಲ್ಲ ಕಡೆನೂ ಲಾಕ್ಔಟ್, ಎಲ್ಲೂ ಹೊರಗೆ ಹೋಗೋಗಿಲ್ಲ, ಹಾಸ್ಪಿಟಲ್ ಬೆಡ್ ಇಲ್ಲ. ನಾನೇ ಹೋಗಿ ಅವಳು ನೋಡಿದಾಗ ಇದು ತುಂಬ ಸಿಕ್ಕಾಗಿದ್ಲು. ನಾನೇ ಕರ್ಕೊಬಂದು ಸ್ಕ್ಯಾನ್ ಮಾಡಿದೆ ಆ್ಯಸ್ ಎ ರೇಡಿಯಾಲಜಿಸ್ಟ್. ಆಗ ಎಲ್ಲ ಫೈಂಡಿಂಗ್ಸ್ ಸ್ಪೈನಲ್ CSF ಲೀಕ್ ಇತ್ತು. ಬಟ್ ನನಗೆ ಟ್ರೀಟ್ಮೆಂಟ್ ಹೆಂಗೆ ಮಾಡಬೇಕು ಏನು ಅಂತ ಗೊತ್ತಿಲ್ಲ. ಎಲ್ಲ ಡಾಕ್ಟರ್ಸ್ ಮುಂಬೈ, ಚಂಡೀಗಢ, ಚೆನ್ನೈ, ಟ್ರಿವಾಂಡ್ರಮ್ ಎಲ್ಲ ಕಡೆನೂ ಫೋನ್ ಮಾಡಿದೆ, ಯಾರೂ ಮಾಡಲಿಲ್ಲ. ಯಾಕಂದರೆ ಅದು ಅವಳು ಲೀಕ್ ಕುತ್ತಿಗೆ ಭಾಗದಲ್ಲಿತ್ತು. ಆ ಜಾಗದಲ್ಲಿ ನಾವು ಯಾರೂ ಮಾಡಲ್ಲ, ನಮ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಅಂದರು. ಶಿ ಈಸ್ ಮೈ ಫಸ್ಟ್ ಪೇಷಂಟ್. ನಾನೇ ಪ್ರೊಸೀಜರ್ ಅವಳ ಮೇಲೆ ಮಾಡಬೇಕಾಯ್ತು. ಬ್ಲಡ್ ಪ್ಯಾಚ್ ಹಾಕಿದೆ ಅವಳಿಗೆ, ಎಪಿಡ್ಯೂರಲ್ ಬ್ಲಡ್ ಪ್ಯಾಚ್ ಅಂತ, ಇಲ್ಲಿ ಕುತ್ತಿಗೆ ಭಾಗದಲ್ಲಿ. ಅದು May 7 ಹಾಕಿದ್ದು, ಅವತ್ತು ನನ್ನ ಬರ್ತಡೆ. ಅವಳು 7 ದಿನ ನಾವು ಆಲ್ಮೋಸ್ಟ್ ನರಕ ಯಾತನೆ. ಏನು ಮಾಡ್ಬೇಕಂತ ಯಾರಿಗೂ ಗೊತ್ತಿಲ್ಲ, ಯಾವ ಊರಲ್ಲೂ ತಗೊಳಕ್ ರೆಡಿ ಇಲ್ಲ, ಎಲ್ಲೂ ಬೆಡ್ಡು ಇಲ್ಲ. ಸೊ ನಾನೇ ಆ ಟೈಮ್ ತುಂಬಾ ಕ್ರೂಷಿಯಲ್ ಇತ್ತು. ಅವಾಗ ಬೇರೆ ಇಶ್ಯೂಸ್ ತುಂಬಾ ಹಾಸ್ಪಿಟಲ್ ಹೋದ್ರೆ ಕೋವಿಡ್ ಅಂತ ಹೇಳ್ತಾರೆ ಅನ್ನೋ ತರನೇ ಇತ್ತು. ಇದು ಕೋವಿಡ್ ಟೈಮಲ್ಲಿ ಬಂದಂತ ಇನ್ನೊಂದು ಡಿಸೀಸ್. ಇದು ಅದಕ್ಕಿಂತ ಡೇಂಜರಸ್ ಆಗಿತ್ತು. ಬಿಕಾಸ್ ಅವಳಿಗೆ ಬ್ಲೀಡಿಂಗ್ ಆಗೋಕೆ ಸ್ಟಾರ್ಟ್ ಆಯ್ತು ಬ್ರೈನಲ್ಲಿ. ಆಮೇಲೆ ಕಿವಿ ಕೇಳಿಸೋ ಸ್ಟಾಪ್ ಆಯ್ತು. ಆಮೇಲೆ ಕಣ್ಣು ಮಂಜಾಗೋಕೆ ಎಲ್ಲ ಸಿಂಪ್ಟಮ್ ಇದ್ದಿದ್ರಿಂದ ನನಗೆ ಎಮರ್ಜೆನ್ಸಿಯಾಗಿ ನಾನೇ ಮಾಡಬೇಕಾಯ್ತು. ಆ್ಯಂಡ್ ಆ ಕೇಸ್ ಆದಮೇಲೆ ನಾನು ಡಿಸೈಡ್ ಮಾಡಿದೆ, ಇದು ಈ ಕಾಯಿಲೆ ಬಗ್ಗೆ ಏನಾದರೂ ಮಾಡಬೇಕು. ಇದ್ರ ನೋವು ನಾನು ಕಣ್ಣಾರೆ ಕಂಡಿರೋದ್ರಿಂದ ಇದ್ರ ಬಗ್ಗೆ ನಮ್ಗೆ ಪ್ಯಾಷನ್ ಆಗಿದ್ರಿಂದ ಇದಾಯಿತು. 2ನೇ ಕೇಸ್ ಈಗ ನಾನು ಇಬ್ಬರ ಹತ್ರ ಮಾತಾಡ್ಕೊಂಡು ಬಂದೆ ಅಂತ ಹೇಳಿದೆ. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೆ ಟ್ರೀಟ್ಮೆಂಟ್. ಅದಾದ್ಮೇಲೆ ತಂಗಿ ಆರಾಮಾದ್ರು? ತಂಗಿ ಇವಾಗಲೂ ಚೆನ್ನಾಗಿದ್ದಾರೆ, 6 ವರ್ಷ ಆಯಿತು. ಬರೀ ಪ್ಯಾಚಿಂದನೇ ಕ್ಯೂರ್ ಆಯಿತು. ಯಾಕಂದರೆ ನಾನು 7 ದಿನದಲ್ಲಿ ಟ್ರೀಟ್ ಮಾಡಿದೆ. ಓಕೆ. ಸೊ ಶಿ ಈಸ್ ಎ ಲಿವಿಂಗ್ ಎಕ್ಸಾಂಪಲ್ ದಟ್ ಅರ್ಲಿ ಬಂದರೆ ಸಿಂಪಲ್ ಎಪಿಡ್ಯೂರಲ್ ಬ್ಲಡ್ ಪ್ಯಾಚ್, ಒಂದೇ ದಿನ ಅಡ್ಮಿಷನ್, ನೆಕ್ಸ್ಟ್ ಡೇ ಡಿಸ್ಚಾರ್ಜ್. ಒಂದೇ ದಿನದಲ್ಲಿ ಅವಳು 6 ವರ್ಷ ಆಯಿತು. ಈಗ 2 ಮಕ್ಕಳಿದ್ದಾರೆ, ಆರಾಮಾಗಿದ್ದಾಳೆ. ಶಿ ಈಸ್ 2 years younger to me. ಓಕೆ. ಅದಾದಮೇಲೆ ಈಗ ಚೆನ್ನೈಯಿಂದ ಒಬ್ಬರು ಬಂದರು, 10 ವರ್ಷ ಮೈಗ್ರೇನ್ ಅಂತ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ. 10 ವರ್ಷದಿಂದ ಏನಾದ್ರೂ ಅವ್ರಿಗೆ ಸರಿಯಾಗಿಲ್ಲ. ಅವ್ನು ಹೇಳೋದು ಒಂದೇ, ನಾನು ಮಲ್ಕೊಂಡ್ರೆ ಸರಿ ಆಗ್ತೀನಿ, ನಾನು ಕನ್ಸ್ಟ್ರಕ್ಷನ್ ವರ್ಕರು, ನಾನು ಮಲ್ಕೋಬೇಕಾಗುತ್ತೆ ಅಲ್ಲೇ ಕನ್ಸ್ಟ್ರಕ್ಷನ್ ಸೈಟಲ್ಲೇ, ಎದ್ರೆ ಸರಿ ಮತ್ತೆ ನನಗೆ ಬರುತ್ತೆ. ಅವ್ನು ಕೆಲಸದಿಂದ ತೆಗ್ದಾಕ್ತಾ ಇದ್ರು ಒಂದು ಕಡೆಯಿಂದ ಒಂದು ಕಡೆ. ಯಾಕಂದ್ರೆ ಅವ್ನು ಕೆಲಸನೇ ಮಾಡಲ್ಲ, ಮಲ್ಕೋತಾನೆ, ಯಾವಾಗಲೂ ತಲೆನೋವು ಅಂತಾನೆ, ಸ್ವಲ್ಪ ಸೈಕೆಟ್ರಿಕ್ ಸಿಂಪ್ಟಮ್ ಇದೆ, ಅವ್ನಿಗೆ ಅಲ್ಲಿ ಕೌನ್ಸಿಲಿಂಗ್ ಮಾಡಿ ಮಾಡಿ. ಈಗ ಅವ್ರು ಬಂದರು. ನಾವು ಅದನ್ನು MRI ಕೂಡ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಡಯಾಗ್ನೋಸ್ ಮಾಡಿ ಇವಾಗ ಸರ್ಜರಿ ಮಾಡಿ ಟ್ರೀಟ್ ಮಾಡಿದ್ದೀವಿ. ಇವತ್ತು ಅವರೆಲ್ಲ ಫ್ಯಾಮಿಲೀಸ್ ಬಂದಿದ್ದರು. ಅವನು ಒಂದೇ ಸೆಂಟೆನ್ಸ್ ಹೇಳಿದ್ರು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೆಡ್ಡೇಕ್ ಇಲ್ದಲೆ ಹೇಗಿರುತ್ತೆ ಜೀವನ ಅಂತ ಕಂಡಿದ್ದೀನಿ, ನಾನು ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಅಂತ ಹೇಳಿ ಈಗ ಹೋಗಿದ್ದಾರೆ. ಸೊ ಈ ರೀತಿ ಬಹಳ ಜನ ಸಫರ್ ಆಗ್ತಿದ್ದಾರೆ. ಇವರಿಗೆಲ್ಲ ಒಂದೇ ಟ್ರೀಟ್ಮೆಂಟ್ ಅಂತ ಅಂದರೆ ಅವೇರ್ನೆಸ್. ಆಮೇಲೆ ಬರ್ತದೆ ಟ್ರೀಟ್ಮೆಂಟ್. ನಿಜ. ಸೊ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಸೊ ನೀವು ಹೇಳಿದ್ಮೇಲೆ, ಇನ್ಸಿಡೆಂಟ್ ಬಗ್ಗೆ ಹೇಳಿದ್ಮೇಲೆ ನಿಜವಾಗಿ ಹೌದು, ಡಾಕ್ಟರ್ಸೇ ದೇವ್ರ ರೂಪದಲ್ಲಿ ಬರ್ತಾರೆ. ಯಾಕಂದ್ರೆ ನಿಮ್ಮ ತಂಗಿಗೆ ನೀವು ಟ್ರೀಟ್ ಮಾಡಿದ್ರಿ, ಯಾಕಂದ್ರೆ ಯಾರು ಟ್ರೀಟ್ ಮಾಡೋದಕ್ಕೆ ಮುಂದೆ ಬರ್ದೇ ಇರೋ ಟೈಮಲ್ಲಿ ನೀವು ಟ್ರೀಟ್ ಮಾಡಿದ್ರಿ. ಸೊ ಈಗ ಇನ್ನೊಂದು ಪೇಷಂಟ್ ಅನ್ನ ಕೂಡ ಟ್ರೀಟ್ ಮಾಡಿದ್ರಿ ಅಂತ ಹೇಳಿದ್ರಿ. ನಿಜವಾಗಿಯೂ ಹ್ಯಾಟ್ಸ್ ಆಫ್ ಸರ್, ಒಂದು ಗ್ರೇಟ್ ವರ್ಕ್ ಅಂತಲೇ ಹೇಳ್ಬೋದು. ಅದು ರೇರ್ ಆಗಿರುವಂತಹ ಒಂದು ಹೆಲ್ತ್ ಕಂಡೀಷನ್. ಸೊ ಯಾರು ಮುಂದೆ ಬರ್ದೇ ಇರೋ ಟೈಮಲ್ಲಿ ನೀವು ಟ್ರೀಟ್ ಮಾಡಿದ್ದೀರಾ ಅಂತ. ಸೊ ಈ ಒಂದು ಹೆಲ್ತ್ ಕಂಡೀಷನ್ ಬಗ್ಗೆ ಫರ್ದರ್ ಏನಾದರೂ ಹೇಳಕ್ಕಿದೆಯಾ ಫೈನಲಿ? ಕೊನೆಯದಾಗಿ ನನಗೇನು ಹೇಳೋವಂಥದ್ದು ಏನಿಲ್ಲ ಅಂತ. ಇದರಲ್ಲಿ ಹೆಡ್ಡೇಕ್ ಅನ್ನೋದು ಭಾಳ ಕಾಮನ್. 10ರಲ್ಲಿ 7 ಜನಕ್ಕೆ ಹೆಡ್ಡೇಕ್ ಬಂದೇ ಬರ್ತದೆ. ಜೀವನದಲ್ಲಿ ಎಲ್ಲರಿಗೂ ಹೆಡ್ಡೇಕ್ ಬರ್ತದೆ. ಆದರೆ ನಿಮ್ಮಲ್ಲಿ ಒಂದೇ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ನಿಂತಾಗ ನರಕ ಥರ ತಲೆನೋವು, ಮಲಗಿದಾಗ ಸ್ವರ್ಗ, ಈ ರೀತಿ ಯಾವ್ದಾದ್ರು ಯಾವ ಥರ ಹೆಡ್ಡೇಕ್ ಇತ್ತು ಅಂದರೆ ನಿಮಗೆ ಫಸ್ಟ್ ಕನ್ಸಲ್ಟ್ ಮಾಡಬೇಕಾಗಿರೋದು ನ್ಯೂರಾಲಜಿಸ್ಟ್. ನೀವು ಹೇಳಬೇಕು, ನನಗೆ ಈ ರೀತಿ ಪೊಸಿಷನ್ ಚೇಂಜ್ ಮಾಡಿದಾಗ ಹೆಡ್ಡೇಕ್ ರಿಲೀವ್ ಆಗ್ತಿದೆ, ಎದ್ದು ಕೂತ್ಕೊಂಡ್ರೆ ಹೆಡ್ಡೇಕ್ ಬರ್ತಾ ಇದೆ, ಇದು ಸ್ಪೈನಲ್ CSF ಲೀಕಾ ಅಂತ ನನಗೆ ನೀವು ಕ್ವಶನ್ ಮಾಡುವಂಥ ಜ್ಞಾನ ಈ ಜನಗಳಲ್ಲಿ ಬಂದರೆ ನಾವು ಸಾವಿರಾರು ಜನನ ಉಳಿಸ್ಬೋದು ಅಂತ ನಾನು ಅನ್ಕೋತೀನಿ. ನೀವು ಡಾಕ್ಟ್ರೆಲ್ಲ ಅವಲಂಬಿತ ಆಗೋದಿಲ್ಲ. ಇದು ಭಾಳ ಸಿಂಪಲ್, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ನಿಮ್ಮ ಹೆಡ್ಡೇಕ್ ಹೇಗಿದೆ, ಮಲ್ಕೊಂಡ್ರೆ ಯಾವ ಹೆಡ್ಡೇಕ್ ಸರಿ ಆಗ್ತದೆ? ಯಾವುದು ಸರಿ ಆಗೋದಿಲ್ಲ ಎಕ್ಸೆಪ್ಟ್ ಸ್ಪೈನಲ್ CSF ಲೀಕ್. ಇದೊಂದೇ ಕಾಯಿಲೆ. ಸೊ ಈ ಕಾಯಿಲೆ ಈ ಥರ ಇತ್ತು ಅಂತ ಅಂದರೆ ನಿಮ್ಮಲ್ಲಿ ಫಸ್ಟ್ ನೆನಪಾಗಬೇಕಾಗಿರೋ ಸ್ಪೈನಲ್ CSF ಲೀಕ್. ನಾನು ನ್ಯೂರಾಲಜಿಸ್ಟ್ ಹತ್ರ ಹೋಗಬೇಕು, ಫಿಕ್ಸ್ ಮಾಡಬೇಕು. ಒಂದೇ ದಿನದಲ್ಲಿ ಕ್ಯೂರ್ ಆಗುವಂಥ ಕಾಯಿಲೆ 10 ವರ್ಷ 20 ವರ್ಷ ಸಫರ್ ಆಗುವಂಥ ಅವಶ್ಯಕತೆ ಇಲ್ಲ, ಜೀವ ಕಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಜ್ಞಾನ ಇಟ್ಕೊಳ್ಳಿ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಳ್ಳೋದು ಭಾಳ ಮುಖ್ಯ. ಸರಿಯಾದ ಜಾಗಕ್ಕೆ ಹೋಗಿ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಂಪೂರ್ಣವಾಗಿ ನನ್ನ ತಂಗಿ ಹೇಗಿದ್ದಾಳಲ್ಲೋ ಹಾಗೆ ನೀವೂ ಎಲ್ಲರೂ ಇರ್ಬೋದು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ Thank ಮಚ್. you so ನಮ್ಮ much. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಸ್ಪೈನಲ್ CSF ಲೀಕ್ ಯಾವ ರೀತಿ ಆಗುತ್ತೆ, ಸೊ ಅದ್ರ ಬಗ್ಗೆ ಅವೇರ್ನೆಸ್ ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಸೊ ಮೇಜರ್ ಸಿಂಪ್ಟಮ್ಸ್, ಆ ತಲೆನೋವಿನ ವಿಚಾರದಲ್ಲಿರುವಂತಹ ಮೇಜರ್ ಸಿಂಪ್ಟಮ್ಸ್ ಏನು, ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ, ಸೊ ಎಲ್ಲದರ ಬಗ್ಗೆ ಕೂಡ 1 by 1 ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರಿ. ಯಾಕಂತ ಹೇಳಿದ್ರೆ ನೀವೇ ಹೇಳ್ದಾಗೆ ಸರ್, ಈ CSF ಲೀಕ್ ಅಂತ ಕೇಳಿದ ತಕ್ಷಣ ಏನಪ್ಪ ಇದು ಹೊಸದು ಅಂತ ಅನ್ಸ್ಬಿಡುತ್ತೆ. ಬಟ್ ಇನ್ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾವು ಒಂದ್ ವೇಳೆ ಹಾಸ್ಪಿಟಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಾಂಪ್ಲಿಕೇಟ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ಅರಿವು ಇರುವಂಥದ್ದು ತುಂಬಾನೇ ಮುಖ್ಯ ಆಗುತ್ತೆ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಪೈನಲ್ CSF ಲೀಕ್ ಅಥವಾ ನಮ್ಮ ಬೆನ್ನು ಹುರಿಯೆಲ್ಲ ಆಗುವಂಥ ಒಂದು ಲೀಕ್ ಏನಿದೆ, ಆ ಒಂದು ದ್ರವ ಯಾಕೆ ಲೀಕ್ ಆಗುತ್ತೆ, ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಲಕ್ಷಣಗಳ ಬಗ್ಗೆ ನಾವು ಯಾಕಷ್ಟು ತಲೆ ಕೆಡಿಸ್ಕೋಬೇಕಾಗತ್ತೆ, ತಲೆನೋವು ಯಾವ ರೀತಿಯಾಗಿ ಬಂದಾಗ ಅದನ್ನು ಹೇಗೆ ಟ್ರೀಟ್ ಮಾಡಬೇಕು, ಅಥವಾ ಮಲಗಿದಾಗ ತಲೆನೋವು ಹೋಗುತ್ತೆ, ಅಥವಾ ನಿಂತಾಗ, ಅಥವಾ ನಾವು ಆರಾಮಾಗಿ ನಡ್ಕೊಂಡು ಹೋಗಬೇಕಾದ್ರೆ ತಲೆ ಭಾರ ಅನ್ನಿಸ್ತಾ ಇದೆ, ಅಥವಾ ತಲೆನೋವು ಬರ್ತಾ ಇದೆ ಅಂದಾಗ ನಾವು ಯಾಕೆ ಆಸ್ಪತ್ರೆಗೆ ಹೋಗಬೇಕು, ಸರಿಯಾದ ಚಿಕಿತ್ಸೆನ ಯಾಕೆ ಪಡ್ಕೋಬೇಕು, ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.